ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಕ್ರಿಕೆಟ್ ಅಂದ್ರೆ ಏನು? ಒಂದು ಕ್ರೀಡೆ ಮಾತ್ರನಾ, ಅಥವಾ ಮನರಂಜನೆಗೋಸ್ಕರನಾ, ಅಥವಾ ದೇಶ ಪ್ರೇಮದ ಪ್ರತೀಕವಾ? ಇದೆಲ್ಲವೂ ಹೌದು. ಆದರೆ ಇದೆಲ್ಲದರ ಜೊತೆಗೆ ಕ್ರಿಕೆಟ್ ಅನ್ನೋದು ಒಂದು ಎಮೋಷನ್, ಒಂದು ಭಕ್ತಿ, ಒಂದು ಭಾವ, ಒಂದು ದೈವಿಕತೆ. ಕ್ರಿಕೆಟ್ ಅನ್ನೋದು ಅಷ್ಟರ ಮಟ್ಟಿಗೆ ಕ್ರೀಡಾ ಪ್ರೇಮಿಗಳನ್ನು ಆವರಿಸ್ಕೊಂಡಿದೆ. ಕ್ರಿಕೆಟ್ ಅಂದ ಕೂಡಲೇ ನಮಗೆ ಎಷ್ಟೋ ಶತಕ ವೀರರು ನೆನಪಾಗ್ತಾರೆ, ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದಂಥ ಬೌಲರ್ಗಳು ನೆನಪಾಗ್ತಾರೆ, ಆಲ್ರೌಂಡರ್ಗಳು ನೆನಪಾಗ್ತಾರೆ. ಆದರೆ ಕ್ರಿಕೆಟ್ ಅಂದ ಕೂಡಲೇ ಪ್ರತಿಯೊಬ್ಬರು ಕೇಳೋ ಮೊದಲನೇ ಮಾತು ಸ್ಕೋರ್ ಎಷ್ಟು ಅನ್ನುವಂಥದ್ದು. ಈ ಸ್ಕೋರ್ ಬೋರ್ಡ್ ಅನ್ನೋದು ಇದೆಯಲ್ಲ, ಇದರಲ್ಲಿ ದೊಡ್ಡ ಲೆಕ್ಕಾಚಾರವೇ ಇದೆ. ಅಂದರೆ ಇಲ್ಲಿ ತನಕ ಯಾವ ಆಟಗಾರರು ಏಕದಿನ ಪಂದ್ಯ ಆಗಿರಬಹುದು, T20 ಆಗಿರಬಹುದು, ಎಲ್ಲ ಪಂದ್ಯಗಳಲ್ಲಿ ಯಾವೆಲ್ಲ ರೀತಿಯ ದಾಖಲೆ ಮಾಡಿರ್ತಾರೆ ಅನ್ನೋದಕ್ಕೆ ಈ ಸ್ಕೋರ್ ಬೋರ್ಡ್ ಅನ್ನುವಂಥದ್ದು ಒಂದು ದೊಡ್ಡ ಉತ್ತರ ಅಂತ ಹೇಳಬಹುದು. ಆದರೆ ಇದೆಲ್ಲದರ ಹಿಂದೆ ಕ್ರಿಕೆಟ್ ಸ್ಕೋರರ್ ಅನ್ನುವಂಥ ಪರಿಶ್ರಮ ಇರುತ್ತೆ. ಇದು ಬಹುತೇಕ ಜನರು ಗಮನಿಸಿಯೇ ಇರೋದಿಲ್ಲ ಅನ್ಸುತ್ತೆ. ಯಾಕಂದರೆ ಕ್ರಿಕೆಟ್ ಬಗ್ಗೆ ತುಂಬ ಪ್ರೀತಿ, ತುಂಬ ಪ್ರೇಮ, ಕ್ರೇಜಿನೆಸ್ ಇದ್ರೂ ಕೂಡ ಕ್ರಿಕೆಟ್ ಸ್ಕೋರರ್ ಅಂದ ಕೂಡಲೇ ಬಹುಶಃ ಇವತ್ತು ಆ ಕ್ರಿಕೆಟ್ ಸ್ಕೋರರ್ ಎನ್ನುವಂಥ ವೃತ್ತಿ ಇದೆಯಲ್ಲ, ಆ ವೃತ್ತಿ ಬದುಕಿನ ಹಲವು ಮಜಲುಗಳನ್ನು ಇವತ್ತು ತಿಳಿದುಕೊಳ್ಳುವಂತಹ ಸಮಯ. ಒಟ್ಟಾರೆಯಾಗಿ ಇಡೀ ಕ್ರಿಕೆಟ್ನ ಇತಿಹಾಸವನ್ನು ಗಮನಿಸಿದಾಗ ಪ್ರತಿಯೊಬ್ಬರ ಅಂಕಿ ಅಂಶಗಳನ್ನು ಅವರು ಇಂಥ ಮ್ಯಾಚ್ಗಳನ್ನು, ಇಷ್ಟು ಮ್ಯಾಚ್ಗಳನ್ನು ಹಾಡಿದ್ರು, ಇಷ್ಟು ರನ್ಗಳನ್ನು ಹೊಡೆದ್ರು, ಈ ಥರದ್ದೆಲ್ಲ ವಿಚಾರಗಳನ್ನು ಗಮನಿಸಿದಾಗ ಇದು ಎಲ್ರಿಗೂ ಕೂಡ ತಲೆಯಲ್ಲಿ ಉಳಿಯೋದೇ ಇಲ್ಲ. ಆದರೆ ಅದನ್ನು ದಾಖಲಾತಿ ಮಾಡಿ ಒಂದಷ್ಟು ವಿಶ್ವ ದಾಖಲೆಗಳು ಇವರ ಮೂಲಕ ಬೆಳಕಿಗೆ ಬಂದಂಥ ವಿಚಾರಗಳನ್ನು ನೆನಪಿಸ್ಕೊಂಡ್ರೆ ನಿಜವಾಗ್ಲೂ ರೋಮಾಂಚನ ಅನಿಸುತ್ತೆ. ನೋಡಿ, ಓದದ್ದು BE ಇರ್ಬೋದು, ಅದರ ಕೆಲಸ ಮಾಡಿದ್ದು ಬ್ಯಾಂಕ್ ಉದ್ಯೋಗಿಯಾಗಿ. ಮತ್ತೊಂದು ಕಡೆ ಯೋಚನೆ ಮಾಡಿದಾಗ ಕ್ರಿಕೆಟ್ ಅನ್ನುವಂಥ ಗುಂಗು ಹೇಗಿತ್ತು ಅಂತ ಹೇಳಿದ್ರೆ, ಅವರನ್ನು ಅವರೇ ಅರಿಯದ ಹಾಗೆ ಒಂದು ಕಡೆ ಕ್ರಿಕೆಟ್ ಸ್ಕೋರರ್ ಆಗಿಬಿಡ್ತಾರೆ, ಮತ್ತೊಂದು ಕಡೆ ಕ್ರಿಕೆಟ್ನ ಅಂಕಿ ಅಂಶಗಳ ತಜ್ಞರಾಗಿ ಇಡೀ ಭಾರತದಲ್ಲಿ ಇವತ್ತು ನಮಗೆ ಸಿಗ್ತಾ ಇರುವಂಥ ಏಕೈಕ ವ್ಯಕ್ತಿ ಈ ವ್ಯಕ್ತಿ ಆಗ್ತಾರೆ. ಹೌದಾ? ಹಂಗಿದ್ರೆ ಅರೆ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು, ಕ್ರಿಕೆಟ್ ಪ್ರತಿನಿತ್ಯ ನಾವು ನೋಡ್ತೀವಿ, ಹಾಗಿದ್ರೆ ಯಾರು ಇದು ಹೆಸರೇ ಗೊತ್ತಾಗ್ತಾ ಇಲ್ಲ ಅಂತ. ಖಂಡಿತ ಹೆಸರು ಹೇಳೋಣ, ಆದರೆ ಅದಕ್ಕಿಂತ ಮುಂಚೆ ಆ ಅವಿಸ್ಮರಣೀಯ ಸಾಧನೆ ಮಾಡಿದಂಥ ವ್ಯಕ್ತಿಯ ವ್ಯಕ್ತಿತ್ವದ ಒಂದು ಕಿರು ಪರಿಚಯ ನೋಡೋಣ ಬನ್ನಿ. ಕ್ರಿಕೆಟ್ ಆಟಗಾರರಾಗಿ, ವೀಕ್ಷಕ ವಿವರಣೆಕಾರರಾಗಿ, ವರದಿಗಾರರಾಗಿ, ಅಂಪೈರ್ ಆಗಿ, ಕ್ರಿಕೆಟ್ ಸ್ಕೋರರ್ ಆಗಿ, ಕ್ರಿಕೆಟ್ ಲೋಕದಲ್ಲಿ ಅತ್ಯುನ್ನತ ಕೊಡುಗೆ ನೀಡಿದ ಹೆಮ್ಮೆಯ ಕನ್ನಡಿಗ HR ಗೋಪಾಲಕೃಷ್ಣ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಹಿರಿಸಾವೆ ಗ್ರಾಮದಲ್ಲಿ 1946 ಆಗಸ್ಟ್ 12ರಂದು ಜನಿಸಿದ HR ಗೋಪಾಲಕೃಷ್ಣ ಅವರು ಬಾಲ್ಯದಿಂದಲೂ ಕ್ರಿಕೆಟ್ನತ್ತ ಆಕರ್ಷಿತರಾಗಿದ್ದರು. ಇವರ ತಂದೆ ರಾಮಸ್ವಾಮಿ ಅವರು PWD ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದವರು. HR ಗೋಪಾಲಕೃಷ್ಣ ಅವರು ತೀರ್ಥಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದರು. ತಾಯಿಯ ಅಕಾಲಿಕ ನಿಧನದಿಂದಾಗಿ ಬೆಂಗಳೂರಲ್ಲಿ ಅಜ್ಜ ಅಜ್ಜಿ ಜೊತೆಗಿದ್ದು ಇಂಜಿನಿಯರ್ ಪದವಿ ಪೂರೈಸಿದರು. 1972ರಲ್ಲಿ ಮೈಸೂರು ಕ್ರಿಕೆಟ್ ಅಸೋಸಿಯೇಷನ್ ನಡೆಸಿದ ಅಂಪೈರಿಂಗ್ ಪರೀಕ್ಷೆಗಳಲ್ಲಿ ಪ್ರಥಮ ಪ್ರಯತ್ನದಲ್ಲೇ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಏಕೈಕ ಅಭ್ಯರ್ಥಿ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಕ್ರಿಕೆಟ್ ಅಂಕಿಅಂಶ ತಜ್ಞರಾಗಿ ಅತ್ಯಂತ ಜನಪ್ರಿಯತೆ ಪಡೆದಿರುವ HR ಗೋಪಾಲಕೃಷ್ಣ ಅವರು ಇದುವರೆಗೆ 38 ಟೆಸ್ಟ್, 61 ಏಕದಿನ ಪಂದ್ಯ, 6 T20 ಪಂದ್ಯ ಸೇರಿದಂತೆ 105 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳಿಗೆ ಅಂಕಿಅಂಶ ತಜ್ಞರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕ್ರಿಕೆಟ್ ಪಂದ್ಯಗಳನ್ನು ವಿವಿಧ ಆಯಾಮದಿಂದ ಪರಾಮರ್ಶಿಸಿ ಅನೇಕ ವಿಶ್ವ ದಾಖಲೆಗಳನ್ನು ಹುಡುಕಿ ಕ್ರಿಕೆಟ್ ಜಗತ್ತಿನ ಮುಂದಿಟ್ಟಿದ್ದಾರೆ. ಆಕಾಶವಾಣಿ, ದೂರದರ್ಶನ, BCCI ಸಮಿತಿ ಅಲ್ಲದೆ ಅನೇಕ ಪ್ರಸಿದ್ಧ ಪತ್ರಿಕೆಗಳಲ್ಲಿ, ಕ್ರಿಕೆಟ್ ಸಂಬಂಧಿತ ಕ್ರೀಡಾ ಜಾಲತಾಣಗಳಲ್ಲಿ ಅಂಕಿಅಂಶ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುವ HR ಗೋಪಾಲಕೃಷ್ಣ ಅವರು ಕ್ರಿಕೆಟ್ ಕ್ಷೇತ್ರದಲ್ಲಿ 56 ವರ್ಷಗಳ ಅವಿರತ ಅತ್ಯುನ್ನತ ಸೇವೆ ಸಲ್ಲಿಸಿದ್ದಾರೆ. ಹಲವಾರು ಕ್ರಿಕೆಟ್ ಆಟಗಾರರ ಆತ್ಮಕಥೆಗೆ ಅಂಕಿಅಂಶಗಳ ನೆರವು ನೀಡಿದ್ದಾರೆ. HR ಗೋಪಾಲಕೃಷ್ಣ ಅವರು ಕ್ರೀಡಾ ಲೋಕಕ್ಕೆ ನೀಡಿದ ಅನನ್ಯ ಕೊಡುಗೆ ಗುರುತಿಸಿ 1989ರಲ್ಲಿ ಕರ್ನಾಟಕ ಸರ್ಕಾರದಿಂದ ದಸರಾ ಕ್ರೀಡಾ ಪ್ರಶಸ್ತಿ, 2010ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ. 56 ವರ್ಷಗಳ ಸೇವೆ ಮತ್ತು 105 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಯಶಸ್ವಿಯಾಗಿ ಪೂರೈಸಿದ ಏಕಮಾತ್ರ ಕ್ರಿಕೆಟಿಗ ಕನ್ನಡದ ಕ್ರಿಕೆಟ್ ಸ್ಕೋರರ್ HR ಗೋಪಾಲಕೃಷ್ಣ ಈ ವಾರದ ನಮ್ಮ ಅತಿಥಿ.
ಅಂಕಿ ಅಂಶ ತಜ್ಞರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದಿದ್ದು, ಮತ್ತೊಂದು ಕಡೆ ಕ್ರಿಕೆಟ್ ಸ್ಕೋರರ್ ಕೂಡ ಹೌದು. ಶ್ರೀಯುತ HR ಗೋಪಾಲ್ ಕೃಷ್ಣ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಸರ್ ನಿಮಗೆ ಸರ್, ಎಲ್ರಿಗೂ ಕ್ರಿಕೆಟ್ನ ಕುತೂಹಲ ಇದೆ ಸರ್. ಕ್ರಿಕೆಟ್ನ ನೋಡೋರು ಒಂದಷ್ಟು ಜನ ಆದರೆ ಕಾಮೆಂಟ್ರಿ ಕೇಳೋರು ಒಂದಷ್ಟು ಜನ, ಕೆಲವರು ನಾನು ಕ್ರಿಕೆಟರ್ ಆಗಬೇಕು ಅಂತ ಆಟ ಆಡೋರು ಒಂದಷ್ಟು ಜನ, ಇನ್ನು ಕೆಲವರು ಬರೀ ದೂರದಲ್ಲಿ ನಿಂತು ನಾನು ಎನ್ಕರೇಜ್ ಮಾಡ್ತೀನಿ ಅನ್ನೋರು ತುಂಬ ಜನ. ಈ ಥರ ಎಲ್ಲ ಇದೆ. ಹಾಗಿದ್ದಲ್ಲಿ ಗೋಪಾಲ್ ಕೃಷ್ಣ ಅವರು ಈ ಕ್ಯಾಟಗರಿಯಲ್ಲಿ ಅಂದರೆ ಫಸ್ಟ್ ಕೇಳೋದು, ನೀವು ಕ್ರಿಕೆಟ್ ಆಡ್ತಾ ಇದ್ರಾ ಸರ್? ಈ ಸಂವಾದ ಶುರು ಮಾಡೋಕ್ಕೆ ಮುಂಚೆ ಹಾಂ, ನಾನು ನಾಲ್ಕು ಜನ ಜ್ಞಾಪಿಸ್ಕೊಳ್ತೀನಿ. ಪ್ಲೀಸ್ ಸರ್. ಆನಂದಿ ದೋಸ್ ಅಂತ ನಮ್ಮ ಗುರುಗಳು, AV ವೆಂಕಟರಮಣ ಅಂತ ನಮ್ಮ ಸ್ಕೂಲ್ ಕ್ಯಾಪ್ಟನ್ನು, ಸುಂದರರಾಜರಾವ್ ಕೌಲೆ ಅಂತ ನನ್ನ ಕಾಲೇಜ್ ಸಹಪಾಠಿ, ರಘುನಾಥ್ ಬೀರಲ ಅಂತ ಇನ್ನೊಬ್ಬ ಹೈಸ್ಕೂಲ್ ಸಹಪಾಠಿ. ಈ 4 ಜನ ಉತ್ತೇಜನ ಇಲ್ಲದೆ ಇರೋ ಬಹುಶಃ ನಾನು ಈ ಸ್ಟುಡಿಯೋದಲ್ಲಿ ಇರ್ತಾ ಇರಲಿಲ್ಲ, ನಿಮ್ಮ ಜೊತೆ ಮಾತಾಡ್ತಾನೆ ಇರಲಿಲ್ಲ. ಅಷ್ಟು ಹೆಲ್ಪ್ ಮಾಡಿದ್ದಾರೆ, ಅಷ್ಟು ಉತ್ತೇಜನ ಕೊಟ್ಟಿದ್ದಾರೆ ನನಗೆ. ಆಮೇಲೆ ಈ ಪಯಣ ಸಾಗಿದಾಗ ಇನ್ನೂ ಒಂದು ಜನ ಸೇರ್ಕೊಳ್ತಾರೆ, ಓಕೆ, ಅವನ್ನೆಲ್ಲ ಹೇಳ್ತೀನಿ. ಪ್ಲೀಸ್ ಸರ್, ಪ್ಲೀಸ್. ನಾನು ಲೆಫ್ಟ್ ಹ್ಯಾಂಡ್ ಸ್ಪಿನ್ನರಾಗಿ ಆಟ ಆಡಿದ್ದೀನಿ. ಓ ಹೌದಾ? ಕಾಲೇಜ್ಗೂ ಆಡಿದ್ದೀನಿ, RV ಕಾಲೇಜ್ಗೂ ಆಡಿದ್ದೀನಿ, ಮತ್ತು ಬ್ಯಾಂಗ್ಳೂರ್ ಕ್ರಿಕೆಟರ್ಸ್ ಒಂದು ಟೀಮ್ ಇತ್ತು, ಅವ್ರಿಗೂ ಆಡಿದ್ದೀನಿ. NUCC ಅನ್ನೋ ಟೀಮ್ ಇತ್ತು, ಅವ್ರಿಗೂ ಆಡಿದ್ದೀನಿ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್. ನಾನು ಬೌಲ್ ಮಾಡಿದಾಗ ಮಿನಿಮಮ್ 2 ವಿಕೆಟ್ ತೊಗೊಳ್ತಾಯಿದ್ದೆ. ಹೌದಾ? ಆಗಿನ ಕಾಲದಲ್ಲಿ ಪೇಪರಲ್ಲಿ ಮಿನಿಮಮ್ 2 ವಿಕೆಟ್ ತೊಗೊಂಡ್ರೆ ಹೆಸರು ಬರೋರು. ಗೋಪಾಲ್ ಕೃಷ್ಣ 2 for 30, 2 for 20 ಅಂತೆಲ್ಲ ಪೇಪರ್ ಕಟಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಎಲ್ಲ ಇದೆ. ಯಾವತ್ತಾದರೂ ನೀವು ಕನಸು ಕಂಡಿದ್ದು ಉಂಟಾ ಸರ್? ಅಂದರೆ ನಾನು ನಿಂತ್ಕೊಂಡು ಸ್ಕೋರ್ ಬೋರ್ಡಿನ ಸ್ಕೋರಲ್ಲಿ ನಾನು ಹೇಳ್ತೀನಿ, ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಮ್ಯಾಚ್ಗಳಲ್ಲಿ ನಾನು ಭಾಗವಹಿಸ್ತೀನಿ, ಅಥವಾ ಈ ಥರ ಅಂಕಿ ಅಂಶಗಳ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಂತ ಯಾವತ್ತಾದರೂ ಅನಿಸಿತ್ತು? ಯಾವತ್ತೂ ಅನಿಸಿರಲಿಲ್ಲ ನನಗೆ, ಖಂಡಿತ ಅನಿಸಿರಲಿಲ್ಲ. ಬೈ ಚಾನ್ಸ್ ಸ್ಕೋರರ್ ಆಗಿದ್ದು. ಓಕೆ. ಏನಾಯ್ತು ಅಂದರೆ 1958 ಆಚಾರ್ಯ ಪಾಠಶಾಲಾ ವರ್ಸಸ್ ನ್ಯಾಷನಲ್ ಹೈಸ್ಕೂಲ್ ಫ್ರೆಂಡ್ಲಿ ಮ್ಯಾಚು ನ್ಯಾಷನಲ್ ಹೈಸ್ಕೂಲ್ ಗ್ರೌಂಡಲ್ಲಿ. ನಮ್ಮ ಕ್ಯಾಪ್ಟನ್ AV ವೆಂಕಟನಾರಾಯಣ ಅಂತ, ಅವನು ಟಾಸ್ ಗೆದ್ದ, ಸ್ಕೋರರ್ ಬಂದಿರಲಿಲ್ಲ. ನಮಗೇನು ಮಾಡೋರು, ಲಾಸ್ಟ್ ಪೀರಿಯಡ್ ತಗೊಂಡ್ಬರೋರು ಮ್ಯಾಚ್ ನೋಡೋಕ್ಕೆ ಅಂತ. ನಾನು ಮನೆಗೆ ಬಂದು ತಿಂಡಿ ತಿಂದ್ಕೊಂಡು ಮ್ಯಾಚ್ ನೋಡೋಕ್ಕೆ ಅಂತ ಹೋಗಿದ್ದೆ. ಅವನ ನನ್ನ ಅಕ್ಷರ ತುಂಬ ಹ್ಯಾಂಡ್ರೈಟಿಂಗ್ ತುಂಬ ಚೆನ್ನಾಗಿತ್ತು. AV ವೆಂಕಟನಾರಾಯಣ ಕರೆದು, ಗೋಪಾಲಿ ಬಾರೋ ಇಲ್ಲಿ ಸ್ಕೋರ್ ಮಾಡೋ, ನನ್ನ ಹ್ಯಾಂಡ್ರೈಟಿಂಗ್ ಚೆನ್ನಾಗಿದೆ ಅಂತ ಮಾಡ್ದ. ದಟ್ ವಾಸ್ ದ ಫಸ್ಟ್ ಇನಿಸಿಯೇಷನ್ ಟು ಸ್ಕೋರಿಂಗ್ 1958 ಸರ್, ಅಂದರೆ ಅಪ್ಪ ಇಂಜಿನಿಯರ್ ಆಗಿದ್ರು, ನೀವು ಕೂಡ ಇಂಜಿನಿಯರಿಂಗ್ ಕಲ್ತ್ರಿ. ಅಂದರೆ ಈ ಇಂಜಿನಿಯರಿಂಗ್ ಓದಿದವರು ಹೆಚ್ಚಾಗಿ ಬೇರೆ ವೃತ್ತಿಗಳಿಗೆ ಬರೋದು ಬಹುಶಃ ಆ ಕಾಲಘಟ್ಟದಲ್ಲಿ ಆರಂಭವಾಯ್ತಾ ಸರ್, ಹೇಗೆ ಅಂತ? ಇದು ಇಲ್ಲ, ಆ ಕಾಲಘಟ್ಟದಲ್ಲಿ ಏನಾಯ್ತು ಅಂದರೆ, ನಾನು ಇಂಜಿನಿಯರಿಂಗ್ ಪಾಸ್ ಮಾಡಿದಾಗ ಎಂಟೈರ್ ಕಂಟ್ರಿ ಒಂದು ರಿಸೆಷನ್, ಕೆಲಸ ಸಿಗ್ತಿರಲಿಲ್ಲ ಕಂಟ್ರಿನಲ್ಲಿ. ಎಕ್ಸೆಪ್ಟ್ ಸಿವಿಲ್ ಇಂಜಿನಿಯರ್ಸ್. ಓಕೆ. ಸಿವಿಲ್ ಇಂಜಿನಿಯರ್ಸ್ ಮಾತ್ರ ಅವರು PWD ಪಬ್ಲಿಕ್ ಸ್ಟೇಟ್ PWD ಅಬ್ಸರ್ವ್ ಮಾಡ್ಕೊಂಡ್ರು, ನಮ್ಗೆ ಕೆಲಸನೇ ಇರ್ತಿರಲಿಲ್ಲ. ನಾನು ಒಂದು ಬಾಕ್ಸ್ ನಂಬರ್ ಅಡ್ವರ್ಟೈಸ್ಮೆಂಟಲ್ಲಿ ಅಪ್ಲೈ ಮಾಡಿ ಕೆಲಸ ಸಿಕ್ತು. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದೆ, ಆಮೇಲೆ ಅನ್ಎಂಪ್ಲಾಯ್ಡ್ ಇಂಜಿನಿಯರ್ ಬಟ್ ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ ಅಂತ ಹೇಳ್ತೇನೆ. BSc ಬೇಸ್ ಮೇಲೆ ನೀವು ಬ್ಯಾಂಕ್ ಉದ್ಯೋಗಿ ಆಗ್ತೀರಾ ಸರ್? ಅಂದರೆ ಬ್ಯಾಂಕ್ ಆ ಕಡೆಗೆ ಹೋದಾಗ ಅಂದರೆ ನಿಮ್ಗೆ ಎಲ್ಲೋ ಅದು ಅನ್ನಿಸ್ಲಿಲ್ವಾ ಸರ್? ಅಂದರೆ ನಾನು ಓದಿದ್ದು ನೋಡಿದ್ರೆ ಅತ್ಯುನ್ನತವಾದಂಥ BE ಮತ್ತು ಈ ಸಿಂಗಲ್ ಡಿಗ್ರಿಯ ಬೇಸ್ ಮೇಲೆ ನಾನು ಕೆಲಸಕ್ಕೆ ಸೇರಿಕೊಂಡೆ ಅಂತ. ಅಂದರೆ ಏನಾಯಿತು, ಕೆಲಸ 6 ವರ್ಷ ಸಿಗ್ತಾ ಇಲ್ಲ, 6 to 7 years ಕೆಲಸ ಸಿಗ್ತಾ ಇರಲಿಲ್ಲ. ಸೊ ಐ ಥಾಟ್ ಕಂಟಿನ್ಯೂ ಮಾಡ್ಬಿಟ್ಟು ಕೆಲಸ ಅಂತೂ ಯಾವುದೋ ಒಂದು ಮಾಡೋಣ ಅಂತ ಶುರು ಮಾಡ್ಕೊಂಡ್ರಿ ಅಲ್ಲ ಸರ್? ಅದೊಂದು ಇನ್ನೊಂದಾಯಿತು, ಮನೆಯಲ್ಲಿ ನಮ್ಮ ತಂದೆ ಹೊರಟ್ರು. ಸೊ ನಮ್ಮ ಚಿಕ್ಕಪ್ಪ ರಿಟೈರ್ಡು, ನಾನು ಒಬ್ಬನೇ ಅರ್ನಿಂಗ್ ಮೆಂಬರು. ಹಾಗೆ ನನ್ನ ಸಪೋರ್ಟ್ ಬೇಕಾಯಿತು ಮನೇಲಿ. ಸೊ ಐ ಡಿಡ್ ವಾಂಟ್ ಟು ಚೇಂಜ್ ದ ಜಾಬ್. ಕಂಟಿನ್ಯೂ ಆಯಿತು. ಸರ್, ಅಂದರೆ ನೀವು ತಾಯಿಯನ್ನ ಬಹಳ ಬೇಗ ಕಳ್ಕೊಂಡಿದ್ದೀರಿ ಸರ್, ಅಂದರೆ ಅಜ್ಜಿ ಜೊತೆಗೆ. January 1st, 1953, 6 ವರ್ಷ. ಹೌದು ಹೌದು ಸರ್. ಅವಾಗ ನಮ್ಮ ತಂದೆಯವರಿಗೆ ಇಂಜಿನಿಯರ್ ಆಗಿದ್ದರಿಂದ ಟ್ರಾನ್ಸ್ಫರ್ ಸಿಗ್ತಾ ಇರಲಿಲ್ಲ. ಸೊ ಅವ್ರೇನು ಮಾಡಿದರು, ಜನವರಿ 15, ಜನವರಿ 16ಕ್ಕೆ ನಮ್ಮ ಅಮ್ಮನ ಕಾರ್ಯಗಳೆಲ್ಲ ಮುಗಿಸಿ ನನ್ನನ್ನು ಅವ್ರ ನಮ್ಮ ಅಜ್ಜಿ ಅಂತ ಅವ್ರ ತಂದೆ ತಾಯಿ ಹತ್ರ ಬಿಟ್ಟರು, ನನ್ನ ತಮ್ಮನ. ಅಲ್ಲಿಂದ ಶುರುವಾಯಿತು ನನಗೆ ಕ್ರಿಕೆಟ್ ಸ್ಫೂರ್ತಿ. ಏನು ಅಂದರೆ, ನಮ್ಮ ತಾತ ಅವರು ತುಂಬ ಇಂಟ್ರೆಸ್ಟ್ ಅವರು ಕ್ರಿಕೆಟು. ಏನು ಮಾಡೋರು, ಸ್ಕೋರ್ ಕೇಳಿದ್ರೆ 26 for 2 ತೃಪ್ತಿ ಇಲ್ಲ. ಔಟಾಗಿರೋ ಬ್ಯಾಟ್ಸ್ಮನ್ ಎಷ್ಟು,
ನಾಟ್ ಆಗಿರೋ ಬ್ಯಾಟ್ಸ್ಮನ್ ಎಷ್ಟು, ಬೌಲರ್ ಎಷ್ಟು ವಿಕೆಟ್ಟು, ಇನ್ನೊಬ್ಬ ಈ ಥರ ಕಂಪ್ಲೀಟ್ ಡೀಟೇಲ್ಸ್ ಬೇಕಾಯಿತು. ಓಕೆ. ಇದೊಂದು ಕಾರಣ. ಇನ್ನೊಂದು, ನಾನು ರತ್ನವಿಲಾಸ್ ರೋಡಲ್ಲಿ ವಾಸ ಮಾಡ್ತಾಯಿದ್ದೆ. ನಮ್ಮನೆ ಕಾರ್ನರಲ್ಲಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಂತಿದ್ದರು. ಅವರು ಫೇಮಸ್ ಡಾಕ್ಟರ್. ಅವರ ಅಣ್ಣನ ಮಗ ನಿರಂಜನ್ ರಾಮ್ ಅಂತ. ಅವನು ಲಾಂಗ್ ಬುಕ್ ಇಟ್ಕೊಂಡು ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಕೋರ್ಸ್ ಎಲ್ಲ ಬರೆಯೋನು. ನಾನು ಅದೆಲ್ಲ ಬರೆದಿದ್ದೀನಿ. ಹೀಗಾಗಿ ಈ ಎರಡು ಕಾರಣಗಳು ಬಹುಶಃ ನನಗೆ ಕ್ರಿಕೆಟ್ ಉತ್ತೇಜನ ಕೊಡ್ತು ಅನಿಸುತ್ತೆ. ನಿರಂಜನ್ ರಾಮ್ ಒಂದು ಟೌನ್ ಮನೆಗೆ ಬಂದಿದ್ದ. ಖುಷಿ ಆಯಿತು. ಅದು 50 ವರ್ಷ 60 ವರ್ಷ ಪೆನ್ಸಿಲ್ವೇನಿಯಾ ಅಮೆರಿಕಾದಲ್ಲಿದ್ದಾನೆ. ಹೆಡ್ ಕಮ್ ಹೋಮ್. ಆಯ್ಕೆ ಕೆಲಸ ಹೊಟ್ಟೆಪಾಡು ಅಂತ ಹೇಳಿದಾಗ ಬ್ಯಾಂಕ್. ಸೊ ಬ್ಯಾಂಕಲ್ಲಿ ಇದ್ಕೊಂಡು ನೀವು ಕ್ರಿಕೆಟ್ ಇದ್ದಂಥ ಸಂದರ್ಭಗಳಲ್ಲಿ ಹೋಗೋಕ್ಕೆ ಪೂರಕವಾಗಿ ಅವಕಾಶಗಳಿತ್ತ ಸರ್? ಅಂದರೆ ಅಟ್ ಒನ್ ಸ್ಟೇಜ್ ಆಲ್ ಮೈ ಲೀವ್ಸ್ ಆರ್ ಎಕ್ಸಾಸ್ಟೆಡ್. ಹಾಂ. ಆಮೇಲೆ ನಾನು ಬೊಂಬಾಯಿಗೆ ಹೋದಾಗ ನಟೇಕರ್ ಅಂತ ಹೇಳ್ಬಿಟ್ಟು IBH ಚೇರ್ಮನ್ನು, ಅವ್ರನ್ನ ಪರ್ಸನಲಾಗಿ ಮೀಟ್ ಮಾಡಿ ಅವರೊಂದು ನೋಟ್ ಹಾಕಿದ್ರು. ಆಲ್ ದೋಸ್ ಸ್ಕೋರರ್ಸ್ ಶುಡ್ ಬಿ ಸ್ಪೆಷಲ್ ಲೀವ್ ಅಂತ. ಅದರಿಂದ ಸ್ಪೆಷಲ್ ಲೀವ್ ಸ್ಟಾರ್ಟ್ ಆಯಿತು. ಓಕೆ. ಸೊ ನೀವು ಹೋದಂಥ ಸಂದರ್ಭದಲ್ಲಿ ನೀವು ಪರ್ಸ್ನಲ್ ಆಗಿ ಮಾತಾಡಿದ್ದು ಅದೊಂದು ಬದಲಾವಣೆ. ಎಲ್ಲ ಸ್ಕೋರರ್ಸ್ಗೂ ಅನುಕೂಲ ಆಯಿತು. ನಾನೀಗ ಅಂಕಿ ಅಂಶ ತಜ್ಞರು ಅಂತ ನಿಮ್ಮನ್ನು ನೋಡಿದಾಗ ನನಗೆ ಒಂದು ಸಡನ್ನಾಗಿ ನೆನಪಾಗೋ ವಿಚಾರಗಳೇನು ಗೊತ್ತಾ ಸರ್? ಈಗ ಒಂದು ಎಲೆಕ್ಷನ್ ಆಗುತ್ತೆ ಅಂತ ಹೇಳಿದಾಗ ಎಲೆಕ್ಷನ್ ಆಗೋದಕ್ಕಿಂತ ಮುಂಚೆ ಒಂದಷ್ಟು ಪ್ರಿಡಿಕ್ಷನ್ಸ್ ಇರುತ್ತೆ. ಅಂದರೆ ಈ ಪಕ್ಷಕ್ಕೆ ಹೀಗಾಗ್ಬೋದು, ಆ ಪಕ್ಷಕ್ಕೆ ಹಾಗಾಗ್ಬೋದು ಅಂತ. ಸೊ ನೀವು ಮ್ಯಾಚ್ ನೋಡುವಂಥ ಪರಿಯಲ್ಲಿ ಅಲ್ಲೂ ಹಾಗೆ ಇರುತ್ತಾ ಸರ್? ಅಂದರೆ ಮಾಡೋರು ಮಾಡ್ತಾರೆ, ನಾನಂತೂ ಪ್ರಿಡಿಕ್ಟ್ ಮಾಡಲ್ಲ. ಓಕೆ ಓಕೆ. ಬಿಕಾಸ್ ಪ್ರಿಡಿಕ್ಷನ್ ಇಸ್ ಭಾಳ ಕಷ್ಟ. ಹಾಂ. ಒಂದು ಬಾಲ್ಗೆ 6 ಹೊಡಿಬೋದು, ಔಟ್ ಆಗ್ಬೋದು. ಹೌದು ಅಲ್ವಾ? ದಟ್ಸ್ ಎ ಗೇಮ್. ಸೊ ಪ್ರಿಡಿಕ್ಟ್ ಮಾಡೋದು ಕಷ್ಟ. ಓಕೆ ಓಕೆ. ಸೊ ಯಥಾವತ್ತಾಗಿ ಕ್ರಿಕೆಟ್ ಮ್ಯಾಚ್ ನಡೆಯುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅದನ್ನು ನಿಖರವಾಗಿ ಅಂತ. ಸರ್, ಇವತ್ತು ಮತ್ತೆ ಅಗೇನ್ ಟೆಕ್ನಾಲಜಿ ಬದಲಾಗಿದೆ. ಇವಾಗ ನಮಗೆ ಯಾವುದೋ ಒಂದು ಏನಾಯಿತು, ವಿಕೆಟ್ ಬಿತ್ತು, ಹೊಡೆದ್ರು, ಔಟ್ ಆಯಿತು, ಇದೆಲ್ಲ ಅಂತ ಹೇಳಿದಾಗ ರಿವೈಂಡ್ ಆ್ಯಂಡ್ ಪ್ಲೇ ಮಾಡಿ ತೋರಿಸಿ ಥರ್ಡ್ ಅಂಪೈರ್ ಅಂತ ಹೇಳಿ ಈ ಥರದ್ದೆಲ್ಲ ವಿಚಾರಗಳಿದೆ. ಸೊ ಅಂದರೆ ನೀವು ಅಲ್ಲಿ ಸ್ವತಃ ಮ್ಯಾಚಲ್ಲಿ ಕೂತು ನೋಡಬೇಕಾದ್ರೆ ಅದೆಲ್ಲ ಹೆಂಗೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು ಸರ್? ನಾವಿಂದ ಇರಲಿಲ್ಲ. ಅದನ್ನೇ ಹೇಗೆ ನಮಗೆ ಎಷ್ಟು ಕಷ್ಟ ಆಗೋದು ಅಂದರೆ, ಸ್ಕೋರ್ ಮಾಡೋದು ತುಂಬ ಕಷ್ಟ. ಅದು ಪ್ರೆಸ್ ಬಾಕ್ಸಲ್ಲಿದ್ದು ಕಷ್ಟ. ಯಾತಕ್ಕೆ ಅಂದರೆ ಕಾರಣ ಇಷ್ಟೇ. ಅಲ್ಲಿ ಪ್ರೆಸ್ ಬಾಕ್ಸಲ್ಲಿ ಏನಾಗೋದು ಅಂದರೆ, ಪ್ರೆಸ್ನಲ್ಲಿ ಏನೋ ಜರ್ನಲಿಸ್ಟ್ ಏನೋ ಕ್ವಶನ್ ಕೇಳೋರು. ಫಾರ್ ಎಕ್ಸಾಂಪಲ್, ಚಂದ್ರಶೇಖರ್ ಬೋಲ್ಡ್ 4 overs 6 overs. ಇನ್ನೊಬ್ಬ ಬೌಲರ್ ಬರ್ತಾರೆ, ಚಂದ್ರಶೇಖರ್ ಇನ್ನೊಬ್ಬ ಬೌಲರ್ ಬರ್ತಾರೆ ಹೇಳಿ, ಅವ್ನ ಸ್ಪೆಲ್ ಎಷ್ಟೊತ್ತು ಕೇಳೋರು. ಇಮಿಡಿಯೇಟ್ ಅವ್ರು ಹೇಳಬೇಕು, ನಾವು 6 overs 2 medals 3 wickets 3 runs 2 wickets ಅಂತ ಹೇಳಬೇಕು. ಓಕೆ. ಅದು ಹೇಳೋ ಅಷ್ಟರಲ್ಲಿ ಅದು ರನ್ ನೋಡಿರ್ತಾನೆ, ಅದು ನೋ ಬಾಲೋ ಅಥವಾ ಲೆಗ್ ಬೈಯೋ ಗೊತ್ತಾಗಲ್ಲ. ನಾವು ಅಂಪೈರ್ ಸಿಗ್ನಲ್ ಮಿಸ್ ಮಾಡ್ಕೊಡ್ತೀವಿ. ಇಲ್ಲ ಕಡೆ ಅಂಪೈರ್ ಸಿಗ್ನಲ್ ನೋಡಬೇಕು. ಹೌದು. ಇಲ್ಲ ಕಡೆ ಜರ್ನಲಿಸ್ಟ್ ನೀಡು ಕೇಟರ್ ಮಾಡಬೇಕು. ಭಾಳ ಕಷ್ಟ ಅದು. ಕ್ರಿಕೆಟ್ ಆಡ್ತಿರ್ತಾರೆ, ಕ್ರಿಕೆಟ್ ನೋಡ್ತಿರ್ತಾರೆ. ಆದರೆ ಈ ರೀತಿ ಅಂದರೆ ಕ್ರಿಕೆಟ್ ಸ್ಕೋರರ್ ಆಗಬೇಕು ಅನ್ನುವಂಥದ್ದು, ಈ ವೃತ್ತಿ ನಿಮಗೆ ಪರಿಚಯ ಆಗಿದ್ದು ಹೇಗೆ ಸರ್? ಅಂದರೆ ಇದರಲ್ಲೂ ನಾನು ಮುಂದುವರಿಬಹುದು ಅಂದರೆ ಇದಕ್ಕೆ ಏನಾದರೂ ಸ್ಪೆಷಲ್ ಆಗಿ ಡಿಗ್ರಿ ಆಗಲೂ ಇತ್ತಾ ಅಥವಾ ಏನಾದರೂ ಟ್ರೈನಿಂಗ್ ಇದೆಯಾ? ಹೇಗೆ ಸರ್? ಈಚೆಗೆ 10 ವರ್ಷದಿಂದ ಬೋರ್ಡು ಸ್ಕೋರರ್ಸ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಿದ್ದಾರೆ. ನಾವಿದ್ದ ಎಕ್ಸಾಮಿನೇಷನ್ ಇರಲಿಲ್ಲ. ಇನ್ಫ್ಯಾಕ್ಟ್ ಐ ವಾಸ್ ದ ಫಸ್ಟ್ ಸ್ಕೋರರ್ ಟು ಡೂ ಎ ಮ್ಯಾಚ್ ಔಟ್ಸೈಡ್ ಬ್ಯಾಂಗ್ಳೂರ್. ಮುಂಚೆ ಎಲ್ಲ ಆಕಾಶವಾಣಿ ಸ್ಕೋರರ್ ಅಪ್ಲೈ ಮಾಡೋರು. ಒಬ್ಬ ಸ್ಕೋರರ್ ಅಂದರೆ ಬೆಂಗಳೂರು ಮ್ಯಾಚಲ್ಲಿ ಮಾತ್ರ ಮಾಡಬೇಕಾಯಿತು. ನನಗೆ ಬಾಂಬೆ ಕರ್ಕೊಂಡು ಹೋದರು ದುಲೀಪ್ ಟ್ರೋಫಿ ಮ್ಯಾಚ್ಗೆ. ಸೊ ಐ ಹೋಲ್ಡ್ ಫಸ್ಟ್ ಔಟ್ಸ್ಟೇಷನ್ ಸ್ಕೋರರ್ ಟು ಡೂ ಎ ಮ್ಯಾಚ್ ಔಟ್ಸೈಡ್ ಬ್ಯಾಂಗ್ಳೂರ್. ಅದೊಂದು ಹೆಮ್ಮೆ ನನಗೆ. ಅಂದರೆ ಒಬ್ಬ ಸ್ಕೋರಿಂಗ್ ಪರ್ಸನ್ನು ನಿಜವಾಗ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ಎಲ್ಲರೂ ನಿಮ್ಮ ಕಡೆ ತಿರುಗಿ ನೋಡೋ ರೀತಿ ಮಾಡೋದು ಅಂದರೆ, ಯಾಕೆಂದರೆ ನೀವು ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನು ನಾವು ಲೆಕ್ಕ ತೊಗೊಂಡಾಗ ಒಂದು 105ಕ್ಕೂ ಹೆಚ್ಚು ಮ್ಯಾಚ್ಗಳನ್ನು ನೀವು ಆ್ಯಸ್ ಎ ಸ್ಕೋರರು ಅಥವಾ ಅಂಕಿಅಂಶ ತಜ್ಞರಾಗಿ ನೀವು ನಿಭಾಯಿಸಿದಿರಲ್ಲ ಸರ್. ಈಗ ಅಂದರೆ ಇವಾಗ ನಮಗೆ ಲೋಕಲಿ ಇರುವಂಥ ಮ್ಯಾಚ್ಗಳಿಗೂ ಇಂಟರ್ನ್ಯಾಷನಲ್ ಮ್ಯಾಚ್ಗಳಿಗೂ ನಿಮ್ಮ ಅಂಕಿಅಂಶಗಳನ್ನು ನೀವು ಹೇಳೋ ರೀತಿ ಇರ್ಬೋದು ಅಥವಾ ಆ್ಯಸ್ ಎ ಸ್ಕೋರರ್ ಹೇಳೋ ರೀತಿ ಇರ್ಬೋದು, ಏನಾದರೂ ವ್ಯತ್ಯಾಸಗಳಿರುತ್ತಾ ಸರ್? ಹೌ ಚಾಲೆಂಜ್? ವ್ಯತ್ಯಾಸಗಳು ಅಂದರೆ ಐ ವಾಸ್ ವೆರಿ ಪಾಪ್ಯುಲರ್ ಸ್ಟ್ಯಾಟಿಸ್ಟಿಷಿಯನ್. ಇನ್ಫ್ಯಾಕ್ಟ್ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಒಂದು ವಿಷಯ. ಎಸ್ ಸರ್. ಜಸ್ದೇವ್ ಸಿಂಗ್ ಅಂತ ಒಬ್ಬ ಕಾಮೆಂಟೇಟ್ರು. ಅವನೇನಾದ್ರು ಬಂದರೆ ಎಲ್ಲ ಚಿನ್ನದ ಹಾಕೊಂಡ್ಬಿಡೋರು.
ಗೋಪಾಲ್ ಮುಜೇದೇದು ಗೋಪಾಲ್ ಮುಜೇದೇದು ಅಂತ ಅವರೇ ಹೇಳಬೇಕು ಅಂತ. ಅಂದರೆ ನನ್ನ ಅಭಿಪ್ರಾಯ ಏನು ಅಂದರೆ ಅವ್ರಿಗೊಬ್ರು ಕೊಟ್ಬಿಟ್ರೆ ಮ್ಯಾಚಲ್ಲಿ ಆಗೋದನ್ನು ಹೇಳೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ಅವರು ಬೇಕಾದ ಕೊಟ್ಬಿಟ್ಟು ಸ್ಪೆಷಲಾಗಿ ಇಟ್ಕೊಂಡಿರುವೆ. ಓಕೆ, ಆ ಮ್ಯಾಚಲ್ಲಿ ಏನಾಗುತ್ತೋ ಅದನ್ನು ಕೊಡಬೇಕು ಅಂತ. ನಾವು ಅಂಕಿಅಂಶನ 2 ಥರ ಅನಲೈಸ್ ಮಾಡ್ತೀವಿ. ಒಂದು ಡೈನಮಿಕ್, ಒಂದು ಸ್ಟ್ಯಾಟಿಕ್ ಅಂತ. ಸ್ಟ್ಯಾಟಿಕ್ ಅಂದರೆ ಗ್ರೌಂಡು, KSA ಗ್ರೌಂಡಲ್ಲಿ ಇಷ್ಟೇ ಮ್ಯಾಚು, ಅದು ಚೇಂಜ್ ಆಗಲ್ಲ. ಡೈನಮಿಕ್ ಅಂದರೆ ಬ್ಯಾಟ್ಸ್ಮನ್ನು ರನ್ ಹೊಡಿತಾನೆ, 99 ರನ್ ಆಗಿರುತ್ತೆ ನೋಡಿ, ಅವನು 1 ರನ್ ಹೊಡೆದು ಆ ಕಡೆ ಕ್ರೀಸ್ ಹೋದರೆ 100 ಆಗುತ್ತೆ. ಡೈನಮಿಕ್ ಅಂತ. ಬೌಲರ್ಸು ಅಷ್ಟೇ, ವಿಕೆಟ್ ತೊಗೊಳ್ತಾನೆ, 12 ವಿಕೆಟ್ ತೊಗೊಳ್ತಾನೆ, ಇನ್ನು 3 15 ಆಗುತ್ತೆ, ಅದು ಆಡೋದಾಗುತ್ತೆ. ಡೈನಮಿಕ್ ಆ್ಯಂಡ್ ಸ್ಟ್ಯಾಟಿಕ್ ಡಿವೈಡ್ ಮಾಡಿಬಿಡುತ್ತೆ. ಓಕೆ ಓಕೆ ಸರ್, ಅಂದರೆ ಇಡೀ ಸ್ಕೋರ್ ಬೋರ್ಡ್ ಅಂತ ನೋಡಿದಾಗ ಇಲ್ಲಿ ಒಂದು ಎಷ್ಟು ಪ್ರಿಪ್ರೇಷನ್ಸ್ ಬೇಕಾಗಿರುತ್ತೆ ಸರ್. ಅಂದರೆ ಅಲ್ಲಿ ಒಂದು ಗಣಿತದ ಲೆಕ್ಕಾಚಾರ ಇದೆ, ಅದ್ರ ಜೊತೆಗೆ ನೆನಪಿನ ಶಕ್ತಿ ಆ್ಯಂಡ್ ಸ್ಪಾಂಟೇನಿಟಿ. ಈಗ ಈ ಕ್ಷಣಕ್ಕೆ ಒಂದು ಬಾಲ್ ಆದ ಕೂಡಲೇ ಎಲ್ಲರೂ ಅಬ್ಸರ್ವ್ ಮಾಡೋದೇ ಒಂದು ಸ್ಕೋರ್ ಬೋರ್ಡ್ ಹೇಗೆ ಅದು ಬದಲಾಗ್ತಿರುತ್ತೆ ಅನ್ನೋಂಥದ್ದು ನೋಡ್ತಾ ಇರ್ತಾರೆ ಕ್ಷಣ ಮಾತ್ರದಲ್ಲಿ. ಇದೆಲ್ಲದಕ್ಕೂ ಎಷ್ಟು ತಯಾರಿ ಬೇಕಾಗಿರುತ್ತೆ ಸರ್? ಇದು ತಯಾರಿ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಷ್ಟೇ. ಯು ಅನಲೈಸ್ ಸ್ಕೋರ್ ಶೀಟ್. ಓಕೆ ಓಕೆ ಸ್ಕೋರ್ ಶೀಟ್ ಅನಲೈಸ್ ಮಾಡಿದ್ರೆ ಎಲ್ಲ ಸಿಗುತ್ತೆ ಸರ್. ಈಗ ಸ್ಕೋರ್ ಶೀಟ್ ಅಂತ ತೊಗೊಂಡಿದ ತಕ್ಷಣ ವಿಶೇಷವಾಗಿ ನಿಮ್ಮ ಬಗ್ಗೆ ಇರುವಂಥ ಒಂದು ಬ್ಯೂಟಿಫುಲ್ ಆದಂಥ ಟ್ರಂಪ್ ಕಾರ್ಡ್ ಅಂತಲೇ ಹೇಳ್ಬೋದು. ನೀವೇ ಮೊದಲಿಗರಾಗಿ ಕಲರ್ ಸ್ಕೋರ್ ಬೋರ್ಡನ್ನು ಕ್ರಿಯೇಟ್ ಮಾಡಿ. ಅದೇನಾಯಿತು ಅಂದರೆ ಬಿಸಿಲು, ಅಕ್ಟೋಬರ್ ತುಂಬ ಬಿಸಿಲು. ನಾನು ಮುಂಚೆ ಎಲ್ಲ ಬ್ಲ್ಯಾಕ್ ಇಂಕಲ್ಲಿ ಸ್ಕೋರ್ ಮಾಡ್ತಾಯಿದ್ದೆ. ಬೈ ಚಾನ್ಸ್ ಬೆರಳು ಹೇಗಿಟ್ಬಿಟ್ರೆ ಸ್ಮಡ್ಜ್ ಆಗೋದು, ಸ್ಕೋರ್ ಕಾರ್ಡ್ ಕಂಪ್ಲೀಟ್ ಏನು ಕಾಣಿಸ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಡಾರ್ಕ್ ಪೆನ್ ತೊಗೊಂಡು ಕಲರ್ ಪೆನ್ ತೊಗೊಂಡು ಮಾಡಿದೆ. ಐ ವಾಸ್ ದ ಫಸ್ಟ್ ಸ್ಕೋರರ್ ಇಂಟ್ರೊಡ್ಯೂಸ್ ಕಲರ್ ಸ್ಕೋರಿಂಗ್ ಇನ್ ದ ಕಂಟ್ರಿ. ಆ ಹೆಮ್ಮೆ ನನ್ನ ಹತ್ರ ಇದೆ. ಸಿಂಗಲ್ಗೆ 1 ಕಲರು, 2 ಹೊಡೆದ್ರೆ 1 ಕಲರು, 3 ಹೊಡೆದ್ರೆ 1 ಕಲರ್, 4 ಹೊಡೆದ್ರೆ 1 ಕಲರು, ಈ ಥರ ಶುರು ಮಾಡಿದೆ. ಆ ರೀತಿ ಒಂದು ಡಿಸೈನ್ ಮಾಡಿರುವಂಥದ್ದು. ಸೊ ಎಷ್ಟು ಹೆಲ್ಪ್ ಆಯಿತು ಸರ್? ಎಷ್ಟು ವ್ಯತ್ಯಾಸಗಳಾಯಿತು ಸರ್? ಭಾಳ ಹೆಲ್ಪ್ ಆಯಿತು. ಯಾಕೆಂದರೆ ನಾವು ಬ್ಯಾಟ್ಸ್ಮನ್ ಔಟ್ ಆದಾಗ ಅವನು ಇಷ್ಟು 4 ಹೊಡೆದಿದ್ದಾನೆ, ಇಷ್ಟು 6 ಹೊಡೆದೆ ಅಂತೆಲ್ಲ ಕೊಡಬೇಕು, ಇಷ್ಟು ಸಿಂಗಲ್ ಹೊಡೆದೆ ಅಂತೆಲ್ಲ ಕೊಡಬೇಕು. ಅದು ನಾನು ಕಲರ್ ಸ್ಕೋರಿಂಗ್ ಮಾಡಿದಾಗ ಈಸಿಯಾಗಿ ಹುಡುಕ್ಬೋದಲ್ಲ, ಐಡೆಂಟಿಫೈ ಮಾಡೋಕ್ಕೆ ತುಂಬ ಸುಲಭ ಆಯಿತು. ಸರ್, ಇದನ್ನು ನೀವೇನು ಬಳಸೋಕ್ಕೆ ಶುರು ಮಾಡಿದ್ರಲ್ಲ ಸರ್ ನಮ್ಮ ದೇಶದಲ್ಲೇ ಮೊದಲ ಬಾರಿಗೆ, ಇದನ್ನು ಇವಾಗ ಬೇರೆಯವರು ಅನುಸರಿಸ್ತಾ ಇದ್ದಾರಾ ಸರ್? ಇವಾಗ ಸ್ಕೋರಿಂಗೇ ಇಲ್ವಲ್ಲ, ಸ್ಕೋರಿಂಗೇ ಇಲ್ಲ, ಆನ್ಲೈನ್ ಸ್ಕೋರಿಂಗು. ಹಾಂ ಹಾಂ, ಅಂದರೆ ನಿಮ್ಮ ಥರ ಅನುಸರಿಸಬೇಕು ಅಂತ ಹೇಳಿ ಅವ್ರದ್ದೊಂದು ಡಾಟಾ ಬೇಸ್ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಯಾವಾಗಲೂ ಹೇಳ್ತಾರೆ ಟೆಕ್ನಾಲಜಿ ಎಷ್ಟೇ ಬೆಳೆದ್ರೂ ಕೂಡ ಮ್ಯಾನ್ಯುಯಲಿ ನಾವು ಏನು ಮಾಡಿಟ್ಕೊಳ್ತೀವಲ್ಲ ಅದು ತುಂಬ ಸೇಫ್ ಅಂತಾರೆ. ಗಾರ್ಬೇಜ್ ಔಟ್. ಸೊ ಸಿಂಪಲ್ ಆಸ್ ದಟ್. ವಾಟ್ ಎವರ್ ಇಸ್ ಫೆಡ್ ಇಟ್ ಈಸ್ ಫಾಸ್ಟ್ ಅಷ್ಟೇ. ಸರ್, ಅಂದರೆ ನೀವು ಮೊದಲು ಕ್ರಿಕೆಟ್ ಸ್ಕೋರರ್ ಆಗಿ ಶುರು ಮಾಡಿದಂಥ ದಿನಗಳು ಹೇಗೆ? ಅಂದರೆ ಫಿಸಿಕಲಿನ ಮ್ಯಾನ್ಯುವಲಿ ಎಲ್ಲ ಬರೆದಿಡಬೇಕು, ಯಾವ ರೀತಿ ಇತ್ತು ಸರ್ ಆಗ? ಅಂದರೆ ತುಂಬ ಕಷ್ಟ ಇತ್ತು ನಮಗೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಥವಾ ಮೈಸೂರು ರಣಜಿ ಟ್ರೋಫಿ ನಾಗೌಟಿಗೆ ಬಂದುಬಿಟ್ರೆ ಸ್ಕೋರ್ ಕಾರ್ಡೇ ಸಿಗ್ತಾ ಇರಲಿಲ್ಲ, ಬೇಸಿಕ್ ಸ್ಕೋರ್ ಕಾರ್ಡೇ ಸಿಗ್ತಾ ಇರಲಿಲ್ಲ. ಓಕೆ, ಲಕ್ಕಿಲಿ ನಿಂಗೆ ಮದುವೆ ಆಗಿರಲಿಲ್ಲ ಆವಾಗ. ಕೆಲಸಕ್ಕೆ ಸೇರಿದ್ದೆ ಸರ್ಜಾಪುರದಲ್ಲಿ. ಅಲ್ಲಿಂದ 2 ಬಸ್ ಬರೋದು, ಒಂದು ವಯಾ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್, ಇನ್ನೊಂದು ರಿಚ್ಮೆಂಟ್ ಸರ್ಕಲ್. ಸೊ ರಿಚ್ಮೆಂಟ್ ಸರ್ಕಲ್ ಬಂದು ಅಲ್ಲಿ ಹಿಡಿದು ಲೆವೆಲ್ ನಡ್ಕೊಂಡೋಗಿ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಹೋಗಿ ಅಲ್ಲಿ ಸ್ಕೋರ್ ಕಾರ್ಡ್ ಬರ್ಕೊಂಡ್ಬಂದು ಚೆಕ್ ಮಾಡಿಕೊಂಡು ಅಷ್ಟೊಂದು ಕಷ್ಟಪಡ್ತಾಯಿದ್ವಿ. ಆ್ಯಕ್ಚುಲಿ ಸ್ಲಾಗ್ಡ್ ಸ್ಲಾಗಿಂಗೆ ಸ್ಲಾಗಿಂಗೆ ಕಷ್ಟಪಟ್ಟರೆ ಫಲ ಉಂಟು ಅಂತಾರಲ್ಲ ಆ ಥರ ಅಷ್ಟು ಕಷ್ಟಪಟ್ಟಿದ್ದೀವಿ. ಹೌದು ಹೌದು. ಫಾರ್ ಎನಿ ಸಾಧಕ 3 Ds ಆರ್ ಇಂಪಾರ್ಟೆಂಟ್. ಹೌದು ಸರ್. ಡೆಡಿಕೇಶನ್, ಡಿಟರ್ಮಿನೇಷನ್, ಡಿವೋಷನ್. ಹೌದು, ಈ 3 ಇದ್ದೇ ಇರಬೇಕು. ಆ 3 ಇದ್ದರೆ ಸಾಧಕರು. ಇವಾಗ ನೀವು ಸಾಧನೆ ಮಾಡಿದ್ದೀರಾ, ಶ್ವೇತಾ ನೀವು ಸಾಧನೆ ಮಾಡಿದ್ದೀರಾ, ಇಲ್ಲ ಅಂತಲ್ಲ, ನಿಮ್ಮ ವೃತ್ತಿಯಿಂದ ಸಾಧನೆ ಮಾಡಿದ್ದೀರಾ. ಅದಕ್ಕೆ ಎಷ್ಟು ಡೆಡಿಕೇಟ್ ಮಾಡಿ ನಿಮಗೆ ಗೊತ್ತು, ಎಷ್ಟು ಡಿವೋಟ್ ಮಾಡಿದ್ರೆ ನಿಮ್ಗೆ ಗೊತ್ತು ಅಲ್ವಾ? ಹೌದು ಸರ್, ಹೌದು. ಡಿವೋಷನ್, ಡೆಡಿಕೇಶನ್, 3 Ds ಆರ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎನಿ ಸಾಧಕ, ಫಾರ್ ಎನಿ ಅಚೀವರ್. ಐ ಬಿಲೀವ್ ಇನ್ ಇಟ್ ಆ್ಯಂಡ್ ಐ ಹ್ಯಾವ್ ಅಪ್ಲೈಡ್, ಐ ಹ್ಯಾವ್ ಫಾಲೋಡ್ ದಟ್ ಪ್ರಿನ್ಸಿಪಲ್. ಯಾವುದೇ ಕ್ಷೇತ್ರದ ಸಾಧಕರಾದರೂ ಅದು ಬೇಕೇ ಬೇಕು ಸರ್. ಇನ್ನು ನಿಮ್ಮ 55 ವರ್ಷಗಳ ಈ ಸುದೀರ್ಘವಾದಂಥ ಈ ಜರ್ನಿ. 55 ಅಲ್ಲ, ಕರೆಕ್ಟಾಗಿ ಹೇಳ್ತೀನಿ. ಹೇಳಿ ಸರ್. 56 ವರ್ಷ 11 ತಿಂಗಳು
ಅಬ್ಬಾ 15 ದಿನ. ಅಬ್ಬಾ. ಯಾಕೆಂದರೆ ಲೆಕ್ಕ ಪಕ್ಕ ಅವ್ರು ಯಾವಾಗಲೂ. ಅಲ್ವಾ? ಡಿಸೆಂಬರ್ 20, 1968 ನಾನು Okay. ಫಸ್ಟ್ ಮ್ಯಾಚ್ ಸ್ಕೋರ್ ಮಾಡಿದ್ದು ಪ್ರೆಸ್ ಬಾಕ್ಸ್ಗೆ ಸೆಂಟ್ರಲ್ ಕಾಲೇಜ್ ಗ್ರೌಂಡಲ್ಲಿ. ಆಸ್ಟ್ರೇಲಿಯನ್ಸ್ ವರ್ಸಸ್ ಸೌತ್ ಝೋನ್. ಬಿಲ್ಲಾರಿ, ಆಗಿನ ಕಾಲದ ಜನಗಳು ಇನ್ನೂ ಬಿಲ್ಲಾರಿ ಆಸ್ಟ್ರೇಲಿಯನ್ಸ್ ಸೋಲೋ ಸರಿ ಬಂದ್ಬಿಡ್ತು. ಪ್ರಸನ್ನ ಚಂದ್ರ ಅವರ್ ಸಿಂಪ್ಲಿ ಇಂಪ್ರೆಸಿವ್. ಅವರು ಲಾರಿ ಪ್ಯಾಡ್ ಮಾಡಿ ಡ್ರಾ ಮಾಡ್ದ. ಆ ಮ್ಯಾಚ್ ನಾನು ಫಸ್ಟ್ ಸ್ಕೋರ್. ಅದು 1968 ಡಿಸೆಂಬರ್ 20th ಆಗಿನ ಮ್ಯಾಚು. ಇವತ್ತು 5 ಡಿಸೆಂಬರ್ 5, 56 ವರ್ಷ 11 ತಿಂಗಳು 15 ದಿನ. ಅಂದ್ರೆ ನಿಮ್ಮ ಅಂಕಿ ಅಂಶಗಳು ಎಷ್ಟು ಅಕ್ಯುರೇಟ್ ಆಗಿದೆ ಅನ್ನೋದಕ್ಕೆ ನೋಡಿ ಸರ್, ಇವಾಗ ನೀವು ಹೇಳಿದ ಮಾತನೇ ಇದು. ಆ್ಯಂಡ್ ಮೀನ್ ವೈಲ್ ಸರ್, ಇದು ಈ ಅಂಕಿ ಅಂಶಗಳ ವಿಚಾರದ ಜೊತೆಗೆ ಏನಂತ ಹೇಳಿದ್ರೆ, ನಮ್ಮ ಬದುಕುಗಳು ಸರಿಯಾದ ರೀತಿಯಲ್ಲಿ ನಡಿಬೇಕು ಅಂತ ಹೇಳಿದಾಗ ಬ್ಯಾಂಕ್ ಉದ್ಯೋಗ ನಿಮಗಲ್ಲಿ ಕೆಲವು ಪರ್ಮಿಷನ್ ಕೊಟ್ಟರು. ಬಟ್ ಈಗ ಲೋಕಲ್ ಇದ್ದಾಗೆಲ್ಲ ಓಕೆ ಸರ್, ಈಗ ಹೊರಗಡೆ ಓಡಾಡಬೇಕು, ಬೇರೆ ಬೇರೆ ರಾಜ್ಯಕ್ಕೆ, ಬೇರೆ ಕಂಟ್ರಿಗೂ ನೀವು ಹೋಗಿ ಬಂದ್ರಿ. ಸೊ ಇಂಥ ಸಂದರ್ಭಗಳಲ್ಲಿ ತುಂಬ ಚಾಲೆಂಜಸ್ ಕೂಡ ಇರುತ್ತೆ. ಸೊ ಅದನ್ನೆಲ್ಲ ಹೇಗೆ ನಿಭಾಯಿಸ್ತಾ ಇದ್ರಿ ಸರ್? ಅದನ್ನು ಹೇಗೆ ಮಾಡಬೇಕು ಅಂದರೆ, ಒಂದು ಸತಿ ಅಹಮದಾಬಾದಲ್ಲಿ ಮ್ಯಾಚು. ನಾನು ಹನ್ಸಿ ಕ್ರೋನಿಯಾ ಬಾಬು ಒಬ್ಬರನ್ನ ಮೀಟ್ ಮಾಡಿದೆ. ಅವತ್ತು ಆಟೋಗ್ರಾಫ್ ತೊಗೊಂಡೆ, ಆಟೋಗ್ರಾಫ್ ಶೀಟಿನೂ ಇದೆ. ಅಲ್ಲೇನಾಯ್ತಂದ್ರೆ ಆವಾಗ ಬಾಬು ಒಬ್ಬರು ಕೊಟ್ಟೆ. ಬಾಬು ಒಬ್ಬರು ಅವನು ಕಂಪ್ಲೀಟ್ ಕೆರಿಯರ್ ಕೊಟ್ಟೆ. ನಂದು ಶೀಟ್ ಇದೆ, ಅದು ನನ್ನೇನು ಸ್ಪೆಷಲ್ ಶೀಟ್ ಮಾಡಿದ್ದೀನಿ, ಅದು ಮಾಡಿಕೊಟ್ಟೆ. ಅವನು ಹನ್ಸಿ ಹನ್ಸಿ, ಯು ಸಿ ದಿಸ್ ಜೆಂಟಲ್ಮನ್ ಹ್ಯಾಸ್ ಗಿವನ್ ಮಿ ದಿಸ್ ಶೀಟ್, ಇಟ್ ಕಂಟೈನ್ಸ್ ಎವ್ರಿಥಿಂಗ್ ಯಾರ್ ಓಕೆ ಅಂತ ಹೇಳಿದರು. ಓಕೆ, ಇಂಥ ಅನೇಕ ಪ್ಲೇಯರ್ ಮೀಟ್ ಮಾಡಿದ್ದೀನಿ. ಓಕೆ ಓಕೆ. ಫಾರ್ ಎಕ್ಸಾಂಪಲ್ ಪೀಟರ್ ಮೇ ಜೊತೆ ಕಾಫಿ ಕುಡಿದೀನಿ. ಜಾನ್ ರೀಡ್ ಅಂತ ನ್ಯೂಜಿಲೆಂಡ್, ಅವನ ಜೊತೆ ಅಹಮದಾಬಾದಲ್ಲಿ ಕಾಮೆಂಟ್ರಿ ಬಾಕ್ಸಲ್ಲಿ ಕೂತ್ಕೊಂಡಿದ್ದೀನಿ. ಅವರು ರೆಫ್ರಿ ಆಗಿದ್ರು ಮ್ಯಾಚಲ್ಲಿ. ಗವಾಸ್ಕರ್ ಜೊತೆ ಇನ್ನೂ ಕಾಂಟ್ಯಾಕ್ಟ್ ಇದೆ. ಓಕೆ, ವೆರಿ ನೈಸ್. GR ಸಿನ್ಹಾ ಜೊತೆ ಕಾಂಟ್ಯಾಕ್ಟ್ ಇದೆ. ಜಾವರ್ ಸಿನ್ಹಾ ಜೊತೆ ಮಾತಾಡ್ತೀನಿ. ಓಕೆ, ಜಾವರ್ ಸಿನ್ಹಾ ಜೊತೆ ಒಂದು ಜೊತೆ ಮಾತಾಡ್ಬಿಟ್ಟು, ನಿನ್ನೊಂದು ರೆಕಾರ್ಡ್ ಬೇಕಾಯಿತು ಜಾವರ್ ಸಿನ್ಹಾ. ನನ್ನ ರೆಕಾರ್ಡ್ ಯಾವುದು ಅಂತ ಕೇಳಿದರು. ಅವ್ರು ಹೇಳಿದೆ, ಶ್ರೀನಾಥ್, ನಿಮ್ಮದು ಟೀಮ್ ಸೋತಾಗ ಬೆಸ್ಟ್ ಫಿಗರ್ಸ್ 13 ವಿಕೆಟ್ ತೊಗೊಂಡಿದ್ರಿ ಪಾಕಿಸ್ತಾನ ಮೇಲೆ. ಆ ರೆಕಾರ್ಡ್ ಬ್ರೇಕ್ ಆಯಿತು. ಇವಾಗ ಆಜಾದ್ ಪಟೇಲ್ ನ್ಯೂಸ್ 14 ತೊಗೊಂಡಾಗ ಅಯ್ಯೋ ನಂಗೆ ಗೊತ್ತೇ ಇರಲಿಲ್ಲ ರೀ ಸರ್. ಅಂದರೆ ಇಂಥ ಎಷ್ಟೊಂದು ದಾಖಲೆಗಳನ್ನು ಅವರಿಗೆ ಗೊತ್ತಿಲ್ಲದೆ ಅಥವಾ ಬೇರೆಯವರು ಅದನ್ನು ದಾಖಲಿಸ್ತಾ ಇದ್ರು ಕೂಡ ನೀವು ಅದನ್ನು ಕರೆಕ್ಟಾಗಿ ಗಮನಿಸಿ ಎಷ್ಟೊಂದು ವಿಶ್ವ ದಾಖಲೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ, ಮತ್ತು ಎಲ್ಲರೂ ಬೆರಗಿನಿಂದ ಆ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ನಾನು ಫಸ್ಟ್ ವಿಶ್ವ ದಾಖಲೆ ಕಂಡಿದ್ದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಅಡಿಲೇಡ್ ಟೆಸ್ಟ್. ಅಲ್ಲೇನಾಯ್ತಂದರೆ 7ನೇ ವಿಕೆಟ್ಗೆ ಸೈಮಂಡ್ಸ್ ಆ್ಯಂಡ್ ಹಾಗ್ 100 ರನ್ ಮಾಡಿದರು. 8ನೇ ವಿಕೆಟ್ಗೆ ಸೈಮಂಡ್ಸ್ ಆ್ಯಂಡ್ ಬ್ರೆಟ್ಲಿ 100 ರನ್ ಮಾಡಿದರು. That was the first occasion in the entire test cricket when the 7th and 8th wicket produced 100 runs in a test match. That was the first world record. ಅನ್ಕೊಂಡಿದ್ದು ಸರ್. ಈಗ ಒಬ್ಬ ಇಂಡಿಯನ್ ಆಗಿ, ಭಾರತೀಯರಾಗಿ ಕ್ರಿಕೆಟ್ ನೋಡುವಾಗ ಬಹುಶಃ ಭಾರತೀಯ ಆಟಗಾರರ ಬಗ್ಗೆ ಜಾಸ್ತಿ ಒಂದು ಪ್ರೀತಿ ಅಭಿಮಾನ ಇರೋದ್ರಿಂದ ಆ ಲೆಕ್ಕಾಚಾರ ಇಟ್ಟಿರ್ತಾರೆ. ಬಟ್ ನೀವು ಎಲ್ಲಾ ರೀತಿ ಅಂದ್ರೆ ಯಾವ್ಯಾವ ಆಟಗಾರರು ಇಂಟರ್ನ್ಯಾಷನಲ್ ಎಲ್ಲ, ಹೌದು ಸರ್, ಅಂದ್ರೆ ಯಾವ್ಯಾವ ಅಂದ್ರೆ ಅದು ಏಕದಿನ ಪಂದ್ಯ ಆಗಿರ್ಬೋದು, T20 ಸೀರೀಸ್ ಆಗಿರ್ಬೋದು, ಈ ರೀತಿ ಒಂದು ಲೆಕ್ಕಾಚಾರ ಇಟ್ಕೊಂಡು ದಾಖಲೆಗಳನ್ನ ಮತ್ತೆ ಅಂದ್ರೆ ಅವರು ಅದ್ರ ಮೇಲೆ ಬೆಳಕು ಚೆಲ್ಲೋದು ಇದೆಯಲ್ಲ ಸರ್, ಇದು ಹೇಗೆ? ದಾಖಲೆ ಹೇಳ್ತೀನಿ. ಶ್ರೀಲಂಕಾ ವರ್ಸಸ್ ವೆಸ್ಟ್ ಇಂಡೀಸ್ ಟೆಸ್ಟ್ ಮ್ಯಾಚು. ಅಲ್ಲೇನಾಯ್ತಂದರೆ, ನಾರ್ಮಲಿ ನ್ಯೂ ಬಾಲ್ ಪೇಸ್ ಬೌಲರ್ಸ್ ಅಲ್ವಾ, ಇಲ್ಲಿ ಇಬ್ಬರು ಸ್ಪಿನ್ನರ್ಸ್ ಬೌಲ್ ಮಾಡಿದ್ರು. ಇಬ್ಬರು ಸ್ಪಿನ್ನರ್ಸ್ ಬೌಲ್ ಇಬ್ಬರು ತಲಾ 5 ವಿಕೆಟ್ ತೊಗೊಂಡ್ರು. ಫಾರ್ ದ ಫಸ್ಟ್ ಟೈಮ್ ಇನ್ ಎಂಟೈರ್ ಟೆಸ್ಟ್ ಕ್ರಿಕೆಟ್ ಅದಾಗಿದ್ದು. ಅಂದರೆ ಇಬ್ಬರು ಸ್ಪಿನ್ ಬೌಲ್ ಮಾಡಿ ಅವ್ರು ತಲಾ 5 ವಿಕೆಟ್ ತೊಗೊಂಡ್ರು ಫಸ್ಟ್ ಟೈಮ್. ಈ ಥರ ರೆಕಾರ್ಡ್ಸ್. ಓಕೆ ಸರ್, ಅಂದರೆ ನೀವೊಬ್ಬ ಸ್ಕೋರರ್ ಆಗಿ, ಅಂಕಿಅಂಶ ತಜ್ಞರಾಗಿ ಕೂಡ ಕಾಮೆಂಟೇಟರ್ಗೂ ಕೂಡ ನೀವು ಅತಿ ಮುಖ್ಯವಾಗಿ ನಿಮ್ಮ ಸಹಾಯ ಬೇಕಾಗತ್ತೆ. ಸೊ ಹೇಗೆ ಅದನ್ನೇ ಹೇಳಬೇಕಂತಿದ್ದೆ. ಇಂಡಿಯಾ ವರ್ಸ್ ನ್ಯೂಜಿಲೆಂಡ್ 2019 ವರ್ಲ್ಡ್ ಕಪ್ ಮ್ಯಾಚ್. ಅದೇನಾಯ್ತಂದರೆ, ಇಂಡಿಯಾ ಬ್ಯಾಟ್ ಮಾಡುವಾಗ
KL Rahul scored 1 run, Rohit Sharma scored 1 run, Virat Kohli scored 1 run. That was the very first occasion in the entire one-day history. ಓ First 3 batsmen scoring 1 run. 1 run. Luckily for me, ನನ್ನ ಫ್ರೆಂಡ್ ಶಂಕರ್ ಪ್ರಕಾಶ್ ಇದ್ರು ಕಾಮೆಂಟೇಟ್ರು. ಹಾಂ ಅವ್ರು ಹೇಳಿದೆ, ನೋಡಿ ಈ ಥರ ಒಂದು ದೊಡ್ಡ ರೆಕಾರ್ಡ್ ಆಗೈತೆ. ಏನು ಅಂತ ಕೊಟ್ಟೆ. ದಟ್ ವೆಂಟ್ ಆನ್ ಏರ್ ಇಮಿಡಿಯೇಟ್ಲಿ. ದೂರದರ್ಶನ ಬರಲೇ ಇಲ್ಲ, ಟಿ ವಿನಲ್ಲಿ ಬರಲೇ ಇಲ್ಲ ರೆಕಾರ್ಡ್. ಯಾಕೆ ಸರ್? ಅವ್ರು ಕೊಡೋರು ಇರಲಿಲ್ಲ, ಓ ಸಪ್ಲೈ ಮಾಡೋರು ಇರಲಿಲ್ಲ, ಹ್ಮ್ ಅಷ್ಟು ಸ್ಕೋರ್ ಕಾರ್ಡ್ ಅನಲೈಸ್ ಮಾಡೋರು ಇರಲಿಲ್ಲ, ಅಷ್ಟಲ್ಲಿ ಬರಲಿಲ್ಲ ಅಷ್ಟೇ. ಹಾಂ 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 ಸರಿ, ರೇಡಿಯೋ ಕಾಮೆಂಟ್ರಿ ಹೋಯಿತು. ಎಲ್ಲ ಹೋಯ್ತು ಅಂದರೆ ಅಲ್ಲ, ಅದೇ ಸರ್, ಎಷ್ಟೊಂದು ಅಂದರೆ ತಿಳಿದೇ ಮಿಸ್ ಆಗೋದು ಒಂದಷ್ಟು, ಈ ಥರ ನೀವು ಹೇಳಿ ಕೂಡ ಮಿಸ್ ಆಗೋದು ತುಂಬ ಇದೆ. ಅಂದರೆ ಬಟ್ ಒಟ್ಟು ನೀವು ಅದನ್ನು ದಾಖಲು ಮಾಡಿದ್ರಲ್ಲ ಸರ್, ಈಗ ಅದು ಕಂಪ್ಲೀಟ್ಲಿ ನೀವೇನು ಅಂಕಿಅಂಶಗಳನ್ನು ಅಥವಾ ಸ್ಕೋರ್ ಬೋರ್ಡ್ಗಳನ್ನು ಅದಷ್ಟು ಸಂಪೂರ್ಣವಾಗಿ ನೀವು ಜೋಪಾನ ಮಾಡಿ ಇಟ್ಟಿದ್ದೀರಲ್ಲ ಸರ್, ಅದು ನಿಮಗೆ ಸೀಮಿತನಾ? ಅಂದರೆ ನಿಮ್ಮ ಪೇಟೆಂಟೆಡ್ಡಾ ಅಥವಾ ಅದು ಬೇರೆ ಕಡೆನೂ ಲಭ್ಯ ಇದೆಯಾ ಸರ್? ಲಭ್ಯ ಇದೆ, ಇದೆ ಸರ್. ನಂದು ವೆಬ್ಸೈಟ್ ಇದೆ, ಹಾಂ HRGcricket.com ಅಂತ. ಓಕೆ. ದಟ್ ವಾಸ್ ಡೆಡಿಕೇಟೆಡ್ ಮೈ ಗುರು ಆನಂದಜಿ ದೋಸಾ ಅಂತ. ಅಲ್ಲಿ ಎಲ್ಲ ಆರ್ಟಿಕಲ್ ಬರುತ್ತೆ. ಓಕೆ. ಪ್ರತಿ ಮ್ಯಾಚಿಂದು, ನಿನ್ನೆ ಮ್ಯಾಚಿಂದು ಬಂದಿದೆ, ಮೊನ್ನೆ ಮ್ಯಾಚಿಂದು ಬಂದಿದೆ. ಸೊ ಅಂದರೆ ಇವಾಗ ನೀವು ಡೇ 1 ನೀವು ಶುರು ಮಾಡಿದ್ರಿಂದ ಇಲ್ಲಿವರೆಗೂ ಎಲ್ಲವೂ ಅಲ್ಲಿ ಇದೆಯಾ ಸರ್? ಸಿಗತ್ತೆ ಎಲ್ಲ? ಅಂದ್ರೆ ಪ್ರತಿದಿನ ಅಪ್ಡೇಟ್ ಕೂಡ ಆಗ್ತಾ ಇರುತ್ತೆ ಪ್ರತಿ ಮ್ಯಾಚ್ ಬಗ್ಗೆ. ಸರ್, ಈಗ ನಿಮ್ಮ ಮಾತು ಕೇಳ್ತಾ ಇದ್ರೆ ಕ್ರಿಕೆಟ್ ಅನ್ನೋದು ನಿಮಗೆ ಎಷ್ಟು ಅವರ್ಸ್ಕೊಂಡಿದೆ ಅಂದ್ರೆ, ಕ್ರಿಕೆಟ್ ಅನ್ನ ಬೇರೆ ಬೇರೆ ದೃಷ್ಟಿಕೋನದಲ್ಲಿ, ಆಯಾಮದಲ್ಲಿ ನೋಡ್ಬೇಕಾಗತ್ತೆ, ಅನಲೈಸ್ ಮಾಡಬೇಕಾಗತ್ತೆ. ನೀವು ಹೇಳಿದ ಹಾಗೆ ನೋಡಿ, ಈಗ ಮೊದಲ 3 ಬ್ಯಾಟ್ಸ್ಮನ್ಗಳು ಒಂದೊಂದೇ ರನ್ ಹೊಡೆದಿರೋದು ಒಂದು ದಾಖಲೆ ಅಂತ ಆದಾಗ ಅದೆಲ್ಲವೂ ಕೂಡ ನಿಮ್ಮ ನೆನಪಿನಲ್ಲಿರ್ಬೇಕಂದ್ರೆ ಕ್ರಿಕೆಟ್ ಅನ್ನೋದು ನಿಮ್ಗೆ ಯಾವ ವಯಸ್ಸಲ್ಲಿ ಇಷ್ಟೊಂದು ನೆನಪಿರಬೇಕು. ಬಟ್ ಫಾರ್ಚುನೇಟ್ಲಿ ಫಾರ್ ಅಸ್ ದೇರ್ ಇಸ್ ಒನ್ ಟೂಲ್. ESPN ಕ್ರಿಕೆಟ್ ಅವರು ಸ್ಟಾಟ್ಸ್ ಗುರು ಅಂತ ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಫೀಡ್ ಮಾಡಿದರೆ ಎಲ್ಲ ಬಂದ್ಬಿಡುತ್ತೆ. ಪ್ರೀವಿಯಸ್ ಲಾಸ್ಟ್ ಬಾಲ್ ಬರುತ್ತೆ. ಫಾರ್ ಎಕ್ಸಾಂಪಲ್, ನಿನ್ನೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾದಲ್ಲಿ ಒಂದು ರೆಕಾರ್ಡ್ ಆಗಿದೆ. ಏನಂದರೆ 350 ರನ್ ಹೊಡೆದು ಗೆದ್ದಿರೋದು 3 ಟೀಮ್ ಇದೆ. ಓಕೆ. ಇಂಗ್ಲೆಂಡು, ಇಂಡಿಯಾ, ಸೌತ್ ಆಫ್ರಿಕಾ. ಓಕೆ. 350 ರನ್ ಹೊಡೆದು ಗೆದ್ದಿರೋದು 3 ಟೀಮ್. ಇಂಡಿಯಾ ವಿಶ್ವದಲ್ಲಿ 3 ಟೀಮ್ ಇರೋದು. ಅದು ನಾನು ದಾಖಲೆ ಮಾಡಿದ್ದೀನಿ. ಓಕೆ. ಸೊ ಅಂದರೆ ಸರ್, ಅದೇ ಸರ್, ನಿಮ್ಮ ವಿಚಾರಗಳು, ನೀವು ನೋಡೋ ದೃಷ್ಟಿಕೋನನೇ ತುಂಬ ವಿಭಿನ್ನ ಅಂತ ಅನಿಸುತ್ತೆ. ಯಾಕೆಂದರೆ ಕ್ರಿಕೆಟ್ನ ಈ ರೀತಿಯೂ ನೋಡ್ಬೋದಾ ಅಂತ ಹೇಳಿ ನೀವು ಮಾಡೋ ವೈಖರಿಯನ್ನು ನೋಡಿ ಗಮನಿಸಿದಾಗ ಭಾಳ ಖುಷಿ ಅನಿಸುತ್ತೆ ಸರ್. ಇನ್ನೊಬ್ಬ ಸ್ಕೋರರು, ಅಂಕಿಅಂಶ ತಜ್ಞರಾಗಿ ಆಕಾಶವಾಣಿಯ ಒಡನಾಟ ಬಂದಿದ್ದು ಯಾವಾಗಿಂದ ಸರ್? ಆಕಾಶವಾಣಿ ಒಡನಾಟ ಬೆಂಗಳೂರು ಟೆಸ್ಟ್ ಮ್ಯಾಚ್. ಹಾಂ ಹಾಂ. ಅವಾಗ ಜನತಾ ಗೌರ್ಮೆಂಟ್ ಇತ್ತು. ಓಕೆ. ಹಿಂದಿ ಕಾಮೆಂಟ್ರಿ ಮತ್ತು ಇಂಗ್ಲೀಷ್ ಕಾಮೆಂಟ್ರಿ ಎರಡೂ ಬಂತು. ಆವಾಗ ಹಿಂದಿ ಕಾಮೆಂಟ್ರಿಗೆ ಸ್ಕೋರರ್ ಇರಲಿಲ್ಲ. MS ಶ್ರೀ ಅಂತ ಕೇಳಿರೋ ಒಂದು ನೀವು. ಹೌದು ಸರ್. HS ಪಾರ್ವತಿನೂ ಕೇಳಿದ್ರು, HS ಪಾರ್ವತಿ ಯಜಮಾನರು. MS ಶ್ರೀ ಅವರು ಪಿಕ್ಡ್ ಮೀ. ಓಕೆ. ಅವಾಗ ಸತ್ಯಜೀವ ಹೆಲ್ಪ್ ಮಾಡಿದ್ರು, ಸತ್ಯಜೀವ ತಂಪರೆ ಅವ್ರು ಕೂಡ ಹೆಲ್ಪ್ ಮಾಡಿದ್ರು, ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೊಟ್ಟರು. ಹಾಗೆ ನಾನು ಪದಾರ್ಪಣೆ ಆ ಮ್ಯಾಚಲ್ಲಿ. ಆ ಮ್ಯಾಚಲ್ಲಿ ಏನಾಯ್ತು ಅಂದರೆ, ರೋಜರ್ ಬಿನ್ನಿ became the 100th cricketer to play for India. ಅದು ಒಂದು ರೆಕಾರ್ಡ್ ಆಯಿತು, ಅದನ್ನು ಹೇಳಿದೆ. ಆ ಮ್ಯಾಚಲ್ಲಿ ಇನ್ನೊಂದು ಆಯಿತು. ಸುರೇಶ್ ರಯ್ಯ ಅಂತ ಅವರು ಈ ಬಾಂಬೆಯಿಂದ ಕಾಮೆಂಟೇಟ್ರು. ಓಕೆ. ಅವರು ಯಶವಂತ್ ಚಾನ್ ಅಂತ ಒಬ್ಬ ಸ್ಕೋರ್ನ ಕರ್ಕೊಂಡ್ಬಂದು ಖಂಡಿತ ನೀನು ಕೊಡಿಸಿ ಅಂತ ಅಶ್ಯೂರ್ ಮಾಡಿ ಕರ್ಕೊಂಡು ಹೊರಟಿದ್ರು. ಶ್ರೀಹರಿ ಮೇಲೆ ಪ್ರೆಷರ್, ತುಂಬ ಪ್ರೆಷರು. ಶ್ರೀಹರಿ ತಾನು ನೋಡುವಷ್ಟು ನೋಡಿದ್ರು. ಆಮೇಲೆ ಅವ್ರು ಹೇಳಿದರು, ಏನೇನು ಹೇಳಿದರು, ಶ್ರೀಹರಿ ನಂಗೆ ಹೇಳಿದೆ ಅದನ್ನ. ನೋಡಿ ಗೋಪಾಲ, ನಂಗೆ ಭಾಳ ಪ್ರೆಷರ್ ಇತ್ತು. ನಾನು ಹೇಳಿದೆ ಸುರೇಶ್ ರಯ್ಯಂಗೆ, ಈ ಮ್ಯಾಚನ್ನು ನಾನು ಯಶವಂತ್ ಚಾತ್ ಕೊಡ್ಬೋದು, ಆದರೆ ಬೆಂಗಳೂರಿಗೆ ಪರ್ಮನೆಂಟ್ ಟೆಸ್ಟ್ ಸೆಂಟರ್. ಐ ಹ್ಯಾವ್ ಟು ಬಿಲ್ಡ್ ಓನ್ ಮೈ ಓನ್ ಪ್ಯಾರಾಫೆರ್ನಿಯಾ. ನನಗೆ ಆಡಿಟ್ ಅಬ್ಜೆಕ್ಟ್ಸ್ ಬರುತ್ತೆ, ಎವ್ರಿ ಮ್ಯಾಚು ಹೊರಗಡೆ ಕರ್ಕೊಂಡ್ಬಂದರೆ ಅದರಿಂದ ಗೋಪಾಲ ಕೃಷ್ಣ ಕೊಡ್ತೀನಿ ಅಂತ ಕೊಟ್ಟರು. ಹಾಗೆ ಗೋಪಾಲ ಕೃಷ್ಣ ಆಕಾಶವಾಣಿ ಹುಟ್ಟಿದ. ಅಂದರೆ ಇದ್ರ ಮಧ್ಯದಲ್ಲಿ ಅಂದರೆ ನಿಮಗೆ ಅಂಪೈರಿಂಗ್ ಮಾಡಬೇಕು ಅನ್ನೋ ಆಸಕ್ತಿ ಇತ್ತಾ ಸರ್? ಯಾಕೆ ಕೋರ್ಸ್ ಮಾಡಿದ್ರಲ್ಲ ಸರ್? ಅಂಪೈರಿಂಗು ಪಾಸ್ ಮಾಡಿದೆ. ಹಾಂ. ಅಂಪೈರಿಂಗಲ್ಲಿ ಒಂದು ಅಚೀವ್ ಮಾಡಿದೆ ನಾನು, ಅಲ್ಲೂ ಅಚೀವರು. ಹೌದಾ? ಬೆಂಗಳೂರಿಂದ 60 ಜನ ಕಟ್ಟಿದ್ದೆ. ನಾನು ಒಬ್ಬನೇ ಫಸ್ಟ್ ಪಾಸ್ ಮಾಡಿದ್ದು. ಅಂದರೆ ಅಂಪೈರಿಂಗಲ್ಲಿ ಇಟ್ಸ್ ನಾಟ್ 35, 90+ ತೊಗೋಬೇಕು. ಓಕೆ. 90+ ನಾನು ಒಬ್ಬನೇ ಫಸ್ಟ್ ಪಾಸ್ ಮಾಡಿದ್ದು. ಓಕೆ ಸರ್. ಅಂದರೆ ಇದು ಮೈಸೂರು ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ಪರೀಕ್ಷೆಯನ್ನು ನೀವು ಅಟೆಂಡ್ ಮಾಡಿದ್ರಿ ಸರ್. ಯಾವ ರೀತಿ ಇರುತ್ತೆ ಸರ್ ಇದು ಪರೀಕ್ಷೆ? ತುಂಬ ಕಷ್ಟ. ಹಾಂ.
ನಾನು ಹೇಳಿದ 35 ಮಾರ್ಕ್ಸ್ ಅಲ್ಲ ಅದು, ಹ್ಮ್ 90ಕ್ಕಿಂತ ಆಯ್ತು, 99 ಆಯ್ತು, 90+ ತೊಗೋಬೇಕು. ಹ್ಮ್ ನನಗೆ ಇನ್ನೊಂದಾಯಿತು ಪ್ರಾಕ್ಟಿಕಲ್ಸ್ ಅಂತ. ಆ ಪ್ರಾಕ್ಟಿಕಲ್ ರೋಜರ್ ಬಿನ್ನಿ ವಾಸ್ ಅಪ್ಕಮಿಂಗ್. ನಾನು ವಿಕೆಟ್ ಬೌಲರ್ ಸೈಡಲ್ಲಿ ಅಂಪೈರಿಂಗ್ ಮಾಡ್ತಾರೆ. ಅಂಪೈರಿಂಗ್ ನಂಗೆ ಟೆಸ್ಟ್ ತೊಗೊಂಡ್ರು. ರಘುನಾಥ್ ರಾವ್ ಅಂತ ಟೆಸ್ಟ್ ಅಂಪೈರ್ ಅವರು. ರೋಜರ್ ಬಿನ್ನಿ ಬೌಲ್ ಮಾಡಿದ್ರು. ಆ ಬ್ಯಾಟು ತಗಲಿಲ್ಲ, 4 ಹೊರಟೋಯ್ತು. ಹೌ ಮೆನಿ ಸಿಗ್ನಲ್ಸ್ ಯು ಮೇಕ್ ಅಂತ ಕೇಳಿದ್ರು ಪ್ರಾಕ್ಟಿಕಲ್ ಆಗಿ. ಓಕೆ, 3 ಸಿಗ್ನಲ್ ಮಾಡಬೇಕು. ಒಂದು ಬೈ ಸಿಗ್ನಲ್ಲು, ಇನ್ನೊಂದು ಬೌಂಡ್ರಿ ಸಿಗ್ನಲ್ಲು, ಇನ್ನೊಂದು ನೋ ಬಾಲ್ ಸಿಗ್ನಲ್ಲು. ಓಕೆ, 3 ಸಿಗ್ನಲ್ ಮಾಡಬೇಕು. ಇಷ್ಟು ಮಾಡಿದ್ರೆ ಪಾಸು, ಇಲ್ಲದ್ರೆ ಫೇಲು. ಅದಾದಮೇಲೆ ಲೆಗ್ ಅಂಪೈರ್ ಬ್ಯಾಟ್ಸ್ಮನ್ ಏನು ನಿಲ್ಲಿಸಿದ್ರು. ಅಲ್ಲೂ ಒಂದು ಕ್ವಶನ್, ಭಾಳ ಕಷ್ಟವಾದ ಕ್ವಶನ್ನು. ಓಕೆ, ವಿಕೆಟ್ ಕೀಪರು ಮುಂದೆ ಸ್ಟಂಪ್ ಮಾಡಿದರು, ಮುಂದೆ ಸ್ಟಂಪ್ ಮಾಡಿದರು. ಸತ್ಯದ್ರೆ ಔಟ್ ಅಂತ ಯಾತಕ್ಕೆ ಅಂದರೆ ವಿಕೆಟ್ ಕೀಪರ್ ಹಿಂದೆ ನಿಂತ್ಕೊಂಡು ಸ್ಟಂಪ್ ಮಾಡಬೇಕು. ಮುಂದೆ ರನ್ಔಟ್ ಆಗುತ್ತೆ, ಹಿಂದೆ ಸ್ಟಂಪಿಂಗು. ಹಿಂದೆ ಬಾಲು ಈ ಥರ ವಿಕೆಟ್ ಇದ್ದರೆ ಅವನ ಕೈಗಳ ವಿಕೆಟ್ ಹಿಂದೆನೇ ಇರಬೇಕು. ಮುಂದೆ ಬಂದರೆ ನಾಟ್ ಔಟ್, ಸ್ಟಂಪಿಂಗ್ ನಾಟ್ ಔಟು. ಹೌದು, ಮುಂದೆ ಅಷ್ಟೊಂದು ಅಕ್ಯುರೇಟ್ ಆಗಿರ್ಬೇಕು. ಅಂಪೈರಿಂಗ್ ಡಿಫಿಕಲ್ಟ್ ಎಕ್ಸಾಮಿನೇಷನ್. ಓಕೆ, ಭಾಳ ಕಷ್ಟವಾದ ಅಂಪೈರಿಂಗ್. ಬಟ್ ಅದು ನಿಮಗೆ ಹೇಗೆ ಉಪಯೋಗ ಆಯಿತು ಸರ್? ಅಂದರೆ ನಿಮ್ಮ ಮುಂದಿನ ಫ್ಯೂಚರ್ ಉಪಯೋಗ ಆಯ್ತದೆ. ಅಂಪೈರಿಂಗ್ ಮಾಡ್ತಾಯಿದ್ದೆ, ಮಾಡ್ತಿದ್ದೆ, ಲೀಗ್ ಮ್ಯಾಚ್ ಮಾಡ್ತಿದ್ದೆ. ಸ್ಟೇಟ್ ಜೂನಿಯರ್ಸು ಮಾಡಿದೆ. ಗುಲ್ಬರ್ಗಾದಲ್ಲಿ ಮೈಸೂರು ವರ್ಸಸ್ ತಮಿಳ್ನಾಡು ಮ್ಯಾಚ್ ಮಾಡಿದೆ. ಅಂದರೆ ಅಂಪೈರಿಂಗ್ ಬಿಡೋಕ್ಕಾಗಲಿಲ್ಲ. ಯಾತಕ್ಕೆ ಅಂದರೆ ಅನ್ಯಾಯ ಆಗುತ್ತೆ ನಿಮಗೆ. ಅನ್ಯಾಯ ಅನ್ನೋದಕ್ಕಿಂತ ನಾಟ್ ಡೆಸ್ಟೈನ್ಡ್ ಫಾರ್ ಇಟ್ ಅಂತ ಹೇಳೋಕು. ಯಾತಕ್ಕೆ ಅಂದರೆ ರಂಜಿ ಟ್ರೋಫಿ ಎಕ್ಸಾಮಿನೇಷನ್ಗೆ ಬೋರ್ಡ್ ಎಕ್ಸಾಮಿನೇಷನ್ ಇತ್ತು, ಅದಕ್ಕೆ 10 ಜನ ಕಳಿಸ್ಬೇಕಾಯಿತು. ನಾನು ಆಟೋಮೆಟಿಕ್ 10 ಜನ ಆದೆ. ನಾನು ಬಿಟ್ಬಿಟ್ಟು ಮದನ್ ಗೋಪಾಲ್ ಅಂತ ಇನ್ನೊಬ್ಬರು ಕಳಿಸಿದ್ರು. ಆತ ಫೇಲು ಆದ, ಈ ಆಲ್ಸೋ ಪಾಸ್ಡ್ ಅವೇ. ಓಕೆ, ಹೀಗಾಗಿ ಆ ವರ್ಷ ನನಗೆ ಎಷ್ಟು ಬೋರ್ಡಲ್ಲಿ ಕಾಂಟ್ಯಾಕ್ಟ್ ಇತ್ತು ಅಂದರೆ ಸುಮ್ಮನೆ ಪರೀಕ್ಷೆ ಬರೆದಿದ್ದರೆ ಸಾಕು ಪಾಸ್ ಆಗ್ತಿತ್ತು, ಅಷ್ಟು ಕಾಂಟ್ಯಾಕ್ಟ್ ಇತ್ತು ಬೋರ್ಡಲ್ಲಿ. ಸರ್, ನೀವೊಬ್ಬ ಕ್ರಿಕೆಟ್ ಸ್ಕೋರರ್ ಆಗಿ ಬಹಳಷ್ಟು ಅಂದರೆ ಬೇರೆ ಬೇರೆ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆಲ್ಲ ಹೋಗಿದ್ದೀರಿ. ಅಂದರೆ ಆ ಮೂಲಕ ಎಲ್ಲ ಆಟಗಾರರ ಪರಿಚಯ, ಒಡನಾಟ ಇರುತ್ತೆ. ಸೊ ಅಲ್ಲೂ ಕೂಡ ಅಂದರೆ ಆಟಗಾರರ ಜೊತೆ ಬೆರೆತಾಗ ದಾಖಲೆಗಳ ಬಗ್ಗೆನೇ ಮಾತಾಡ್ತಾ ಇರ್ತೀರಾ, ಹೇಗೆ ಸರ್ ಅಲ್ಲಿ? ಇಲ್ಲ, ಸಮ್ಟೈಮ್ಸ್ ದಾಖಲೆ. ಅಜರುದ್ದೀನ್ ಯಾವಾಗಲೂ ಕೇಳ್ತಾರೆ ದಾಖಲೆ. ಅಜರುದ್ದೀನ್ ಜೊತೆ ಒಂದು ಭಾಳ ವಿಚಿತ್ರ ಸನ್ನಿವೇಶ. ಒಂದ್ಸತಿ ಫೋನ್ ಮಾಡಿದ್ರು ಅಜರುದ್ದೀನ್ ನನಗೆ ಬ್ಯಾಂಕಲ್ಲಿದ್ದಾಗ. ನನ್ನೇನು ಫೋನ್ ಇಲ್ಲ, ಸ್ಕೇಟ್ ಹೋಗ್ತೀನಿ, ಫೋನ್ ಇಲ್ಲ. ನಾನು ಚೀಫ್ ಮ್ಯಾನೇಜರ್ ಕ್ಯಾಬಿನ್ ಹೋಗಿ ಫೋನ್ ತೊಗೊಂಡೆ. 35 ನಿಮಿಷ ಮಾತಾಡಿದ್ದೀನಮ್ಮ. ಅಜರುದ್ದೀನ್ 35 ನಿಮಿಷ ಮಾತಾಡಿದ್ದೀನಿ. ನಾದ್ಮೇಲೆ ಯಾವ ಹೆಸರು ಕೇಳಲ್ಲ ಯಾರ ಜೊತೆ ಮಾತಾಡಿದ್ದೀರಾ ಅಂತ. ಮತ್ತು ಕೇಳ್ಬಿಟ್ಟು ನಮ್ಮ ಚೀಫ್ ಮ್ಯಾನೇಜರ್ ಯಾರ ಜೊತೆ ಮಾತಾಡ್ತಿದ್ದೆ ಅಂತ. ಸರ್, ಐ ವಾಸ್ ಟಾಕಿಂಗ್ ಟು ಅಜರುದ್ದೀನ್ ಅಂತ. ವಾಟ್ ಗೋಪಾಲ್, ಅಜರುದ್ದೀನ್ ಇಂಡಿಯನ್ ಕ್ಯಾಪ್ಟನ್ ಆಫ್ಟರ್ 30 ಮಿನಿಟ್ ಬಾತ್ ಕ್ಯಾ ಗ್ರೇಟ್ ಯಾರ್ ಅಂದ್ಬಿಟ್ಟು. ಇನ್ನೊಂದು ಅಜರುದ್ದೀನ್ ಜೊತೆ ಹೇಳ್ಬೇಕಂದ್ರೆ ಬೆಂಗಳೂರು ಮ್ಯಾಚು, ಅಜರುದ್ದೀನ್ ವಾಸ್ ಲೀಡಿಂಗ್ ದ ಟೀಮ್. ಔಟ್ಲುಕ್ದವ್ರು ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಅವ್ರಿಗೆ. ಅಜರುದ್ದೀನ್ ಡೆಡ್ ಐರಸ್ ಔಟ್ಲುಕ್, ಬಿಕಾಸ್ ದೇ ಆರ್ ದ ಫಸ್ಟ್ ಟು ಎಕ್ಸ್ಪೋಸ್ ಮ್ಯಾಚ್ ಫಿಕ್ಸಿಂಗ್. ಓಕೆ, ಕೊಡೋಕ್ಕೆ ಒಪ್ಪಲಿಲ್ಲ. ನಾನು ಬಲವಂತವಾಗಿ ಒಪ್ಪಿಸಿದೆ. ಇಂಟರ್ವ್ಯೂ ಎಲ್ಲ ಬೇಕು ಅಂತ ಡಿಸೈಡ್ ಮಾಡಿ ಗ್ರೌಂಡಲ್ಲಿ ಬೇಡ, ಬೇಕಾದ್ರೆ ಡಿಸೈಡ್ ಮಾಡುತ್ತೆ, ವಿಲ್ ಕಮ್ ಟು ಹೋಟೆಲ್ ಅಂತಂದೆ. ನಾನು ಶ್ರೀಕಾಂತ್ ಅಂತ ಔಟ್ಲುಕ್ ವೆಂಟ್ ಟು ಹೋಟೆಲ್. 20 ನಿಮಿಷ ಇಂಟರ್ವ್ಯೂ, 1.5 ಗಂಟೆ ಆಯಿತು. ಹೋಗುವಾಗ ನಮ್ಮನ್ನ ಡೋರ್ ತಗೊಂಡು ಬಂದ್ಬಿಟ್ಟು, ಗೋಪಾಲ್ ಸಾಬ್ ಕಲ್ ಸೀದಾ ರೂಮ್ ಮೇ ಆನಾ, ಲಾಬಿ ಮೇ ವೆಯ್ಟ್ ನಹೀ ಕರ್ನಾ. ಇಷ್ಟೊಂದು ಒಳ್ಳೆ ಮನುಷ್ಯ, ಆತ್ಮೀಯತೆ, ಖುಷಿ ಅನ್ಸತ್ತೆ ಸರ್ ನೋಡಿ. ಈಗಲೂ ಮಾತಾಡ್ತೀನಿ. ನಾವೆಲ್ಲ ಕ್ರಿಕೆಟ್ ಮ್ಯಾಚ್ಗಳಾದಾಗ ಮತ್ತು ಅವರ ವಿನ್ನಿಂಗ್ ಸ್ಪೀಚು ಅಥವಾ ಟ್ರೋಫಿ ತೊಗೊಂಡಾಗ್ಲೋ ಅದೆಲ್ಲ ನೋಡಬೇಕಾದ್ರೆ ಭಾಳ ಹೆಮ್ಮೆ ಅನಿಸುತ್ತೆ. ನಮ್ಮ ಭಾರತದ ಕ್ಯಾಪ್ಟನ್ ಅಂತನೋ, ನಮ್ಮ ಕ್ರೀಡಾಪಟು ಅಂತನೋ, ಅವ್ರು ಎಲ್ಲರ ಜೊತೆಗೆ ಅಷ್ಟು ಆತ್ಮೀಯವಾದ ಒಡನಾಟ ಅಂದರೆ ಅಲ್ಲಿ ವ್ಯಕ್ತಿತ್ವ. ಗವಾಸ್ಕರ್ ಇನ್ನೊಂದು ಗವಾಸ್ಕರ್ ಆಸ್ಟ್ರೇಲಿಯಾ ಮೇಲೆ ಗವಾಸ್ಕರ್ 3 ರನ್ ಹೊಡೆದಾಗ 5,000 ರನ್ ಆಯಿತು.
ಅವ್ರು 10 ರನ್ ನೋಡೋರು ಮ್ಯಾಚಲ್ಲಿ ಔಟ್ ಆದರು. ಆಮೇಲೆ ಅವರು ಕಲ್ಕಡದಲ್ಲಿ ಒಂದು ಮ್ಯಾಗ್ಝಿನ್ ಬರ್ತಾಯಿತ್ತು. ಆ ಮ್ಯಾಗ್ಝಿನಲ್ಲಿ ಬರೋರು ಏನು ಬರೋರು, even though I scored 10 runs in this match, in the first innings, when I was on 3, I completed 5,000 runs in Test cricket. The importance of this achievement was not known to me until Satish H.R. Gopalakrishnan gave me the complete list of batsmen who scored 5,000 in Test cricket ಅಂತ ಬರೋರು. 49 ವರ್ಷ ಆಯಿತು ಆ ಮ್ಯಾಚಾಗೆ, 1979. ಇವಾಗ 2025, 46 ವರ್ಷ ಆಯಿತು. ಇನ್ನೂ ಅವ್ರ ಬ್ಯಾಟ್ ಏನು ಬಂದಿದ್ರು ಅದು ಜ್ಞಾಪಕ ಹೇಳಿದ್ದೀನಿ. ವಾವ್, ಗ್ರೇಟ್ ಸರ್. ಬಹುಶಃ ನಿಮ್ಮ ಈ ವಿಶೇಷವಾದ ಸಾಧನೆಗೆ ಅನಿಸುತ್ತೆ ಸರ್, ಇಡೀ ನಮಗಿರೋ ಮಾಹಿತಿ ಪ್ರಕಾರ ಇಡೀ ದೇಶದಲ್ಲೇ 2 ರಾಜ್ಯ ಪ್ರಶಸ್ತಿಯನ್ನು, ದಸರಾ ಕ್ರೀಡಾ ಪ್ರಶಸ್ತಿ ಮತ್ತೊಂದು ರಾಜ್ಯೋತ್ಸವ ಪ್ರಶಸ್ತಿ, ಈ ರೀತಿಯ ಅಂದರೆ ಒಬ್ಬ ಸ್ಕೋರರ್ಗೆ ಅಥವಾ ಅಂಕಿಅಂಶ ತಜ್ಞರಿಗೆ ಕ್ರಿಕೆಟ್ ವಿಚಾರವಾಗಿ ಸಿಗತ್ತೆ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಅನಿಸುತ್ತೆ ಸರ್. ಅದು ಅಭಿನಂದನೆ ಖಂಡಿತ ನಾವು ಸಲ್ಲಿಸಲೇಬೇಕು ಸರ್, ಮತ್ತೊಂದು ಸಲ ಈ ಒಂದು ವಿಚಾರವಾಗಿ ಭಾಳ ಹೆಮ್ಮೆ ಅನಿಸುತ್ತೆ. ಆ್ಯಂಡ್ ಸರ್, ನೀವು ಈ ಒಂದು ಸ್ಕೋರರ್ ಆಗಿ ಅಥವಾ ಅಂಕಿಅಂಶಗಳನ್ನು ತಿಳಿಸುವಂಥ ವ್ಯಕ್ತಿಯಾಗಿ ನಿಮ್ಮ ಪರ್ಸ್ನಲ್ ಲೈಫಿಗೂ ಕೂಡ ಅದು ಅಡ್ವಾಂಟೇಜ್ ಆಗಿದೆ ಅಂತ ಹೇಳಿ ನೀವು ಮಾತಾಡಿದ್ದೀರಾ. ಯಾಕಂದರೆ ನಿಮ್ಮ ವೃತ್ತಿ ಬದುಕು ಬ್ಯಾಂಕ್ನಲ್ಲಿ ನಿವೃತ್ತಿ ಹೊಂದಿದ ಮೇಲೆ ಮತ್ತೆ ನಿಮಗೆ ಬೇರೆ ಬೇರೆ ಅವಕಾಶಗಳು ಸಿಕ್ಕಿದಾಗ ನಿಮ್ಮನ್ನು ಖಾಸಗಿ ಸಂಸ್ಥೆ ಕೈ ತುಂಬ ದುಡ್ಡು ಕೊಟ್ಟಿದೆ. ಅಬ್ಸರ್ವ್ ಮಾಡಿದ್ರು, ವೆಸ್ಟ್ ಇಂಡೀಸ್ ವರ್ಲ್ಡ್ ಕಪ್ ಕವರ್ ಮಾಡಿದೆ ಅವ್ರಿಗೆ. ಆಮೇಲೆ yahoo.com ಅವರು 2 ವರ್ಷ ಎಂಪ್ಲಾಯ್ಮೆಂಟ್ 15 ಲಕ್ಷ ಕೊಟ್ಟರು. ದೇ ಪೇಡ್ 15 lakhs, 56,000 ಪ್ರತಿ ತಿಂಗಳು ಬರೋದು. ಆದ್ರೂ ಇವ್ರ ಮಕ್ಕಳು ಮದುವೆ ಮಾಡಿದೆ. ನಾರ್ಮಲಿ ಮದುವೆ ಅಂತ ಎಲ್ಲರ ಕಡೆ ಸಾಲ ಇರುತ್ತೆ, ಒಬ್ಬರ ಹತ್ರ ಸಾಲ ಮಾಡಲಿಲ್ಲ. ಅದೇ ಒಂದು ಹೆಮ್ಮೆ ನನಗೆ. ಕ್ರಿಕೆಟಿಂದ ಇಷ್ಟೊಂದು ಮುಂಚೆ ದುಡ್ಡಿತ್ತು, ನಾನು ಸ್ಟಾರ್ಟ್ ಮಾಡಿದಾಗ ದುಡ್ಡಿರಲಿಲ್ಲ. ಆಕಾಶವಾಣಿ ಮಾಡಿದಾಗ 25 ರೂಪಾಯಿ, ಮ್ಯಾಚ್ ಇಲ್ಲ ಅಂದರೆ 8 ರೂಪಾಯಿ 33 ಪೈಸಾ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಆಮೇಲೆ 375 ರೂಪಾಯಿ ಆಯಿತು. ಆಮೇಲೆ ಇವಾಗ 5,500 ರೂಪಾಯಿ ಕೊಡ್ತಾರೆ ಒಂದು ಟೆಸ್ಟ್, ಒಂದು ಮ್ಯಾಚ್ಗೆ, ಒಂದು ದಿನಕ್ಕೆ. ಈ ಥರ ದುಡ್ಡಿಲ್ಲದೇ ಹುಚ್ಚು ಬೆಳೆಸ್ಕೊಂಡು ಸರ್, ಅಲ್ಲ ಅಂದ್ರೆ ನಿಮ್ಮ ಜೀವನವೇ ತೆರೆದ ಪುಸ್ತಕ ಅನ್ನೋ ರೀತಿಯಲ್ಲಿ ಅಂದ್ರೆ ಇವತ್ತು ಎಷ್ಟೋ ಸೀಕ್ರೆಟ್ಸ್ಗಳನ್ನ ಬಿಚ್ಚಿಡ್ತಾ ಇದ್ದೀರಿ. ಯಾಕಂದ್ರೆ ಅದು ಕೂಡ ಸಂಬಳ ಸಮೇತ, ಅಂದ್ರೆ ಅಂಕಿ ಅಂಶ ಸಮೇತ ತಾವು ಹೇಳ್ತಾ ಇದ್ದೀರಿ ಸರ್. ಅಂದ್ರೆ ಅದು ನಮ್ಮ ತಂದೆಯವ್ರು ಹೇಳೋರು ಅವ್ರ ಹೆಂಡತಿಲಿ, ನೋಡಿ ಕ್ರಿಕೆಟಿಂದ ಉದ್ಧಾರ ಆಗ್ತಲ್ಲ ಅಂತ, ಏನಕ್ಕೇನು ಪ್ರಕರಣ ಪ್ರಸಿದ್ಧ ಪುರುಷವ ಅಂತ. ನಾನು ಶ್ರೀಲಂಕಾ ಟೂರ್ ಸೆಲೆಕ್ಟ್ ಆದಾಗ ನಮ್ಮ ಚಿಕ್ಕಪ್ಪ ಅವ್ರು ಬಂದಿದ್ರು ಸ್ಟೇಷನ್ಗೆ. ಐ ಸ್ಟಾರ್ಟೆಡ್ ಕ್ರೈಯಿಂಗ್. ಅಳು ಬಂದ್ಬಿಡ್ತು. ಅವ್ರು ನನ್ನ ಚಿಕ್ಕ ಬೆನ್ನ ಮೇಲೆ ಕೈ ಇಟ್ಟು, ಅಳಬೇಡ ಅಣ್ಣಯ್ಯ ಅಂತೀನಿ ನಮ್ಮ ತಂದೆನ, ನೋಡ್ತಾ ಇದ್ದಾನೆ ನೀ ಹೇಳಿಲ್ಲ ಅಂತ ಹೇಳಿದ್ರು. ಈವನ್ ಟುಡೇ ಐ ಆಮ್ ಕ್ರೈಯಿಂಗ್. ಸೋ ಸಾರಿ ಸರ್. ಇಮೋಷನ್ ಏನು ಅರ್ಥ ಆಗತ್ತೆ ಸರ್. ಯಾವಾಗಲೂ ಮನೇಲಿ ಎಲ್ಲರೂ ದೊಡ್ಡವರೆಲ್ಲರೂ ಕೂಡ ಅದೇ ಆಶಿಸೋದಲ್ವ ಸರ್, ನಮ್ಮ ಮನೆ ಮಕ್ಕಳು ಒಳ್ಳೆ ರೀತಿಯ ಬದುಕನ್ನು ಕಟ್ಕೊಳ್ಬೇಕು, ವಿದ್ಯಾಭ್ಯಾಸ, ಕೆಲಸ ಜೊತೆಗೆ ಅವ್ರಿಗೆ ಆಸಕ್ತಿ ಇರುವಂಥ ಕೆಲಸಗಳಲ್ಲೂ ಚೆನ್ನಾಗಿ ಮಾಡಲಿ ಅನ್ನೋ. ಇನ್ನೊಂದು, ನನ್ನ ಮದುವೆ ಸೆಟ್ಲ್ ಆಗಿತ್ತು ಗುಲ್ಬರ್ಗಾದಲ್ಲಿ. ನಮ್ಮ ಫಾರಿನ್ ಎಕ್ಸಿಕ್ಯೂಟಿವ್ ಆಗಿದ್ದರು. ಬೆಂಗಳೂರಲ್ಲೇ ಮದುವೆ ಮಾಡಿದರು. ಮದುವೆಗೆ ಮುಂಚೆ ನನ್ನ ಹೆಂಡತಿ ಜೊತೆ ಒಂದು ಸುಮ್ಮನೆ ಕಾಫಿ ಕುಟ್ಕೊಂಡು, ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿತ್ತು ಬೆಂಗಳೂರಿಗೆ. ಕಾಫಿ ಕುಟ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ವಿ. ಐ ಟೋಲ್ಡ್ ಮೈ ವೈಫ್, ಯುವರ್ ಮೈ ಸೆಕೆಂಡ್ ವೈಫ್ ಅಂದೆ. ಗಾಬರಿ ಅವರು, ಏನು 2ನೇ ವೈಫ್ ಅಂದ. ಹೌದು ಅಂದೆ. ಕ್ರಿಕೆಟ್ ನನ್ನ ಫಸ್ಟ್ ವೈಫ್ ಅಂದ. ಅವಳು ಹೇಳಿದ್ಲು, ಸಂಗೀತ ನನ್ನ ಫಸ್ಟ್ ಗಂಡ, ಅಡ್ಡ ಬರಬಾರ್ದು ಅವನು. ಅವತ್ತಿಂದ ಇವತ್ತು ಅವಳ ಪಾಡೋ ಸಂಗೀತ ನನ್ನ ಪಾಡ ಕ್ರಿಕೆಟ್, ಒಬ್ಬರಿಗೂ ಅಡ್ಡ ಬಂದಿಲ್ಲ. ಓಕೆ, ಚೆನ್ನಾಗಿದೆ ಸರ್. ಅಂದ್ರೆ ಒಂದು ರೀತಿ ದಾಂಪತ್ಯ ಗೀತೆ, ಆ ಕಡೆಯಿಂದ ಕ್ರಿಕೆಟ್, ಈ ಕಡೆಯಿಂದ ಸಂಗೀತ ಅನ್ನುವಂಥದ್ದು ಅದ್ಭುತವಾಗಿದೆ ಸರ್. ಅಂದ್ರೆ ನೀವು ಬಹಳಷ್ಟು ಅಂದ್ರೆ ಈ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಬೇರೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿನ ಒಂದು ವಾತಾವರಣ ಆಗಿರ್ಬೋದು, ಅಲ್ಲಿನ ಜನ ಆಗಿರಬಹುದು, ಬರೀ ಅಂದರೆ ಒಂದು ಮ್ಯಾಚ್ನಲ್ಲಿ ಒಬ್ಬ ಕ್ರಿಕೆಟ್ ಸ್ಕೋರರ್ ಆಗಿ ಅಷ್ಟೇ ಅಲ್ಲ, ಇಡೀ ಒಂದು ಟ್ರಿಪ್ ನೋಡುವಂತಹ, ಇಡೀ ದೇಶ ನೋಡುವಂಥದ್ದು ಪ್ಲ್ಯಾನ್ ಆಗಿರಬಹುದು. ಇಂಥ ಅವಕಾಶಗಳು ಬಂದಾಗ ಅಲ್ಲಿನ ದಿನಗಳನ್ನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ಚೆನ್ನಾಗಿ, ಅದು ಒಂದು ಭಾಳ ವಿಶಿಷ್ಟವಾದ ವಿಷಯ. ಏನಾಯ್ತಂದರೆ, ಇಂಡಿಯಾ ವರ್ಸಸ್ ಶ್ರೀಲಂಕಾ ಕ್ಯಾಂಡಿನಲ್ಲಿ ಮ್ಯಾಚು.
ಕ್ಯಾಂಡಿ ಇದು ನಮ್ಮ 90 ಮೈಲಿಗೆ ಕೊಳಂಬದಿಂದ ಇಲ್ಲಿಂದ ಮೈಸೂರಿಗೆ ಹೋದಷ್ಟು ದೂರ. ಮ್ಯಾಚ್ ಮುಗಿದೋಯ್ತು. ನಾನು ಮ್ಯಾಚು ಲಾಸ್ಟ್ ಟೈಮ್ ಬೇಗ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಹೋಟೆಲಿಂದ ನಮ್ಮ ಬ್ಯಾಗೇಜಲ್ಲಿ ಚೆಕ್ಔಟ್ ಮಾಡಿ ನಮಗೊಂದು ವ್ಯಾನ್ ಕೊಟ್ಟಿದ್ರು. ವ್ಯಾನ್ನಲ್ಲಿದ್ವಿ, ಬರ್ತಾಯಿದ್ವಿ, ಮಾತಾಡ್ಕೊಂಡು ಬರ್ತಾಯಿದ್ವಿ. ಗನ್ ಮೇಲೆ ಸ್ಟಾಪ್ ಮಾಡ್ದ. ಗನ್ನು ನನಗೆ ಇಷ್ಟೇ ದೂರ ಗಾಬರಿ ಆಗುತ್ತೆ ನನಗೆ. ಏನಪ್ಪ ಅಂದರೆ ಕೊಲಂಬೋಸ್ ಗಾರ್ಡೆಡ್ ಬೈ, ಅವಾಗ ತಾನೇ ಗಲಾಟೆ ಆಗ್ತಿತ್ತು ಕೊಲಂಬೋದಲ್ಲಿ. ಓಕೆ, ಅದೊಂದು ಬರೀಲಾರ ಅನುಭವ ಅದು. ಆಮೇಲೆ ನಾನೇನು ಹೇಳಿದೆ, ಏನೂ ಗೊತ್ತಾಗಲಿಲ್ಲ. ಕ್ರಿಕೆಟ್ ಅಂದೆ. ನಮ್ಮ ಡ್ರೈವರ್ ಬಹಳ ಓಲ್ಡು, ಅವನಿಗೂ ಹೇಳೋಕ್ಕಾಗಲಿಲ್ಲ. ತುಷಾರ್ ಮೆಹ್ತಾ ಅಂತ ಒಬ್ಬರು ಕಾಮೆಂಟೇಟ್ರು, ಅವ್ರು ಮುಂದೆ ಬಂದು ಹೇಳಿದ್ರು ಕ್ರಿಕೆಟ್ ಅಂತ ಹೇಳಿದ್ರು. ಆಮೇಲೆ ಅವ್ನು ಬಂದು ಬ್ಯಾಗೇಜೆಲ್ಲ ಚೆಕ್ ಮಾಡಿ ವಾಪಸ್ ಕಳಿಸ್ದ. ಅಂದರೆ ಎಸ್ಕೇಪ್ಡ್ ಗನ್ ಶಾಟ್ ಡಿಸ್ಟೆನ್ಸ್, ಆರ್ಮ್ ಡಿಸ್ಟೆನ್ಸ್. ಭಾಳ ಹೆದರಿಕೆ ಆಗೋಯ್ತು ಅಲ್ವಾ ಸರ್? ನೀವು ಹೇಳ್ತಾ ಇರೋದು ಕೇಳ್ತಿದ್ರೆ ನಮಗೆ ಭಯ ಆಗುತ್ತೆ ನಿಜವಾಗ್ಲೂ. ನೋಡಿ, ನೀವು ಎಲ್ಲ ವಿಚಾರಗಳನ್ನು ಎಷ್ಟು ಕ್ಲಿಯರ್ ಆಗಿ, ಅಂದರೆ ಅಂಕಿ ಅಂಶಗಳನ್ನು ಹೇಗೆ ಹೇಳ್ತಿದ್ದೀರಾ, ಅದೇ ರೀತಿಯಾಗಿ ನಿಮ್ಮ ಬದುಕಿನ ವಿಚಾರಗಳನ್ನು ಹಾಗೆ ಹೇಳ್ತಾ ಇದ್ದೀರಲ್ಲ ಸರ್. ಮ್ಯಾಚ್ ಫಿಕ್ಸಿಂಗ್ ಅನ್ನೋದು ಒಂದು ಕ್ರಿಕೆಟ್ ನೋಡಿದಾಗ, ಆಟ ನೋಡಿದ ತಕ್ಷಣ, ಎಲ್ಲೋ ನಮ್ಮವ್ರು ಸೋತೋಗಿದ ತಕ್ಷಣ ಮತ್ತು ಇನ್ನೇನೋ ಆಗಿದ ತಕ್ಷಣ ವೆರಿ ಕಾಮನ್ಲಿ ಎಲ್ಲರೂ ಹೇಳೋ ಮಾತಂದರೆ, ಇದು ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಬಿಡಪ್ಪ ಅಂದ್ಬಿಡ್ತಾರೆ. ನೀವೇನು ಹೇಳ್ತೀರಿ ಸರ್? ನನ್ನೊಂದು ಎಕ್ಸಾಂಪಲ್, ನಾನು ಪರ್ಸನಲ್ ಎಕ್ಸಾಂಪಲ್ ಹೇಳ್ತೀನಿ. IPL ಮ್ಯಾಚ್ ಬೆಂಗಳೂರಿನಲ್ಲಿ ಸೌರಗಂಗೂರಿಂದ ಮೀಟ್ ಮಾಡಬೇಕು ಅಂತ ಹೋದೆ. ನನ್ನ ಒಬ್ಬ ಪ್ಲೇನ್ ಕ್ಲೋಸ್ ಬಂದು ತಡೆದ್ರು. ಸ್ಟಾಪ್, ವಿ ಆರ್ ನಾಟ್ ಹಿಂಗಂದ್ರು. ನಂಗೆ 2 ನಿಮಿಷ ಆಶ್ಚರ್ಯ ಆಯಿತು. ಸಾಧಿಸ್ಕೊಂಡು ಮೇನೋ ಹೋದ್ಯೋ ಅಂದರು. ಜೋಬಿಂದ ID ಕಾರ್ಡ್ ತೆಗೆದ್ರು, CID ID. ನಾನು ಸ್ಟನ್ ಆಗೋಗ್ಬಿಟ್ಟೆ. ನನಗೆ ಅವಕಾಶನೇ ಕೊಡಲಿಲ್ಲ ಮೀಟ್ ಮಾಡೋಕ್ಕೆ. ಅಂತ ಅಷ್ಟು ಸ್ಟ್ರಿಕ್ಟ್ ಆಗಿದೆ ಇವಾಗ. ಆಚೆ ಕಡೆ ನಡೆಯುತ್ತೆ, ಪ್ಲೇಯರ್ಸಲ್ಲಿ ನಡೆಯಲ್ಲ. ಸ್ಟಾಪ್ ಹೋಗಿದೆಯಲ್ಲ ಸರ್. ಈಗ ಎಷ್ಟೋ ಸಂದರ್ಭಗಳಲ್ಲಿ ನೀವು ಹೇಳಿದ ಮೇಲೆ ಆಟಗಾರರಿಗೆ ಅವರ ದಾಖಲೆಗಳ ಅರಿವಿಗೆ ಬರುತ್ತೆ ಅನ್ನುವಂಥದ್ದು. ಅದೇ ರೀತಿ ಅಂದರೆ ಆಟಗಾರರು ನಿಮ್ಮನ್ನ ಸಂಪರ್ಕಿಸಿದ್ದುಂಟಾ ಸರ್? ಅಂದರೆ ಯಾವ ರೀತಿ ದಾಖಲೆಗಳು ಅಂದರೆ ಹೊಸ್ತಿಲಲ್ಲಿವೆ, ಇನ್ನು ದಾಖಲೆ ಮಾಡೋ ಹಂತದಲ್ಲಿವೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆಯಾ? ನಿಮ್ಮನ್ನ ಸಂಪರ್ಕಿಸಿದ್ಯಾ? ಬೇಕಾದಷ್ಟು ಹೇಳ್ಬಹುದಾ ಸರ್? ಯಾವ್ದಾದ್ರು ML ಜಯಸಿಂಹ ರಂಜಿ ಟ್ರೋಫಿ ಮ್ಯಾಚ್ ರಂಜಿ ಟ್ರೋಫಿ ರಿಟೈರ್ ಆಗ್ತಾಯಿದ್ರು. ಅವರು ನನಗೆ ಪರ್ಸನಲಾಗಿ ಕೇಳಿದರು. ಏನು ಕೇಳಿದರು? ಬೆಂಗಳೂರಲ್ಲೇ ಮ್ಯಾಚು, ಹೈದರಾಬಾದ್ ಮೈಸೂರು ವರ್ಸಸ್ ಹೈದರಾಬಾದ್. ಗೋಪಾಲ್, ಐ ಆಮ್ ರಿಟೈರಿಂಗ್ ನೆಕ್ಸ್ಟ್ ಸೀಸನ್. EBI ಈ ಬಾರ ಅಂತ ಹೈದರಾಬಾದ್ 25 ವರ್ಷ ಆಡಿದ್ದಾರೆ. ನಾನು 25 ವರ್ಷ ರಿಟೈರ್ ಆಗ್ತೀನಿ, ನಂಗೆ ನನ್ನ ಕೆರಿಯರ್ ಬೇಕು ಅಂದ್ರೆ ಮಾಡಿಕೊಟ್ಟೆ. ಕಂಪ್ಲೀಟ್ ಕೆರಿಯರ್. ಅದು ನೀವ ಕಂಪ್ಯೂಟರ್ಲಿಲ್ಲ, ಓಕೆ, ಮ್ಯಾನ್ಯುಯಲಿ ಮಾಡಿಕೊಟ್ಟೆ, ಟೈಪ್ ಮಾಡಿಕೊಟ್ಟೆ. ಸರ್, ನಿಮ್ಮ ಬಗ್ಗೆ ಇನ್ನೂ ಒಂದು ವಿಶೇಷ ಅಂತ ಹೇಳಿದ್ರೆ, ನಮಗೆ ಯಾರಾದರೂ ಇಷ್ಟ ಆದರೆ ಆ ವ್ಯಕ್ತಿ ವಿಲ್ ಬಿ ಎ ಫ್ಯಾನ್ ಫಾಲೋವರ್ ಆಗಿ ಅವರೊಂದಷ್ಟು ಫೋಟೋಸ್ಗಳು, ಆಟೋಗ್ರಾಫು ಹೀಗೆಲ್ಲ ಇಟ್ಕೊಳ್ತೀವಿ. ನೀವು ಸದಾ ಕ್ರಿಕೆಟಿಗರ ಒಡನಾಟ ಇದ್ದರೂ ಕೂಡ ಅವರ ಹತ್ರನೇ ಇಲ್ಲದೇ ಇರೋವಂಥ ರೇರ್ ಫೋಟೋಗ್ರಾಫ್ಸು ನಿಮ್ಮ ಹತ್ರ ಇದೆ. ಹೇಗೆ ಸರ್ ಇದು? ಅದು ಹೇಗಾಯಿತು ಅಂದರೆ, ಒಂದು ಆಸ್ಟ್ರೇಲಿಯನ್ ಮ್ಯಾಗಝಿನ್ ಬರೀತಾ ಇದ್ದೆ ನಾನು. ಅವರು ವರ್ಲ್ಡ್ ಆಫ್ ಕ್ರಿಕೆಟ್ ಮಂತ್ಲಿ ಅಂತ, ಅದರಲ್ಲಿ ಒಂದು ಫೋಟೋ ಇದೆ. 4 ಜನ ಸ್ಪಿನ್ ಕ್ವಾರ್ಟೆಟ್ಟು, ಎಲ್ಲರೂ ಆಟೋಗ್ರಾಫ್ ಮಾಡಿದೆ ನನಗೋಸ್ಕರ. ಅದನ್ನು ಕೊಚ್ಚಿನಲ್ಲಿ ಮ್ಯಾಚ್ ಆಯಿತು. ಆ ಮ್ಯಾಚಲ್ಲಿ 4 ಜನಕ್ಕೂ ಪ್ರೆಸೆಂಟ್ ಮಾಡಿದೆ. JK ಮಹೇಂದ್ರ ಅಂತ ಹೇಳ್ಬಿಟ್ಟು ಒಬ್ಬ ರಂಜಿ ಟ್ರೋಫಿ ಕ್ರಿಕೆಟರು, ಅವರೊಂದು ಫಂಕ್ಷನ್ ತಂದಿದ್ರು. ವೆಂಕಟರಾಮನ್ನು ಎಲ್ರಿಗೂ ಫ್ರೇಮ್ ಹಾಕಿ ಕೊಟ್ಟೆ ಫೋಟೋ. ವೆಂಕಟರಾಮನ್ ನೋಡ್ತು, ವೇರ್ ಡಿಡ್ ಯು ಗೆಟ್ ದಿಸ್ ಫೋಟೋ ಅಂತಂದರು. ಸರಿ ಇತ್ತು ಅಂದೆ. ಆಮೇಲೆ ಬಿಷನ್ ಸಿಂಗ್ ಬೇದಿ ಇಂಪ್ರೆಸ್ ವಿತ್ ಇಟ್. ಓಕೆ. ಪ್ರಸನ್ನ ಏನು ಮಾಡಿದ್ರು, ಇಟ್ಕೊಂಡಿದ್ರಂತೆ ಟೇಬಲ್ ಮೇಲೆ. ಅವ್ರು ಬರೋದಿಲ್ಲ, ತೊಗೊಂಡು ಹೋಗ್ಬಿಟ್ರಂತೆ. ಫೋನ್ ಮಾಡ್ಬಿಟ್ಟು, ಗೋಪಾಲಕೃಷ್ಣ ನಂಗೆ ಇನ್ನೊಂದು ಫೋಟೋ ಬೇಕು ಅಂದರು. ಅವ್ರಿಗೂ ಕೊಟ್ಟೆ. ಇನ್ನೊಂದು ಅಕೇಶನ್ ಏನಂದರೆ,
ಗೋಲ್ಡನ್ ಜೂಬ್ಲಿ ಟೆಸ್ಟು. ಹ್ಞೂ ಹಿಂದೂನವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಡಿಕೇಡ್ ವೈಸ್ ಬೇಕು ಅಂತ. ಹ್ಞೂ ಅವ್ರಿಗೆ ಬರ್ಕೊಟ್ಟೆ. ನಾನು ಗೋಲ್ಡನ್ ಜೂಬ್ಲಿ ಗೆಸ್ಟ್ ಹೋದೆ, ಬೋರ್ಡ್ ಸ್ಟ್ರಾಟಜಿಕಲ್ ಗೆಸ್ಟ್ ಹೋದೆ. ಹ್ಞೂ 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 ಪ್ರೀವಿಯಸ್ ಡೇ ವೆಂಕಟೇಶ್ ಮಾತಾಡ್ತಾ ಕೂತಿದ್ವಿ. ಆನಂದರಾವ್ ಅಂತ ಕಾಮೆಂಟರ್, ಬಿಷನ್ ಸಿಂಗ್ ಬೇದಿ ಇಬ್ಬರು ನಡ್ಕೊಂಡು ಬಂದರು. ಹ್ಞೂ ಆನಂದರಾವ್ ಅಂತ ಬಿಷನ್ ಸಿಂಗ್ ಬೇದಿ, ಗೋಪಾಲ್ ವೇರ್ ನೆಕ್ಸ್ಟ್ ಇಶ್ಯೂ ಅಂತ ಕೇಳಿದರು. ಅಂದರೆ ಅಷ್ಟು ಪಾಪ್ಯುಲರ್ ಆಗಿದ್ದ ಆವಾಗ. ಹ್ಞೂ ಸರ್, ಈಗ ನಿಮಗೆ ಕ್ರಿಕೆಟ್ ಮೇಲೆ ಇರುವಂಥ ಅತೀವ ಪ್ರೀತಿ, ಅಭಿಮಾನ, ಆಸಕ್ತಿಯಿಂದಾಗಿ ನೀವು ಒಬ್ಬ ಕ್ರಿಕೆಟಿಗರಾಗಿ ಆಗಿರಬಹುದು, ಒಬ್ಬ ಕಮೆಂಟೇಟರ್ ಆಗಿ, ಒಬ್ಬ ಅಂಪೈರ್ ಆಗಿ, ಒಬ್ಬ ಕ್ರಿಕೆಟ್ ಸ್ಕೋರರ್ ಆಗಿ, ಇದೆಲ್ಲದರ ಜೊತೆಗೆ ಸರ್ ಅಂದರೆ ಬಹಳಷ್ಟು ನಿಯತಕಾಲಿಕೆಗಳಿಗೆ, ಪತ್ರಿಕೆಗಳಿಗೆ ಲೇಖನಗಳನ್ನು ಬರೀತೀರಿ. ಅಂದರೆ ಈ ಲೇಖನ ಬರೆಯುವಂಥ ಒಂದು ಫಾರ್ಮ್ಯಾಟ್ ಇರುತ್ತೆ. ಇದನ್ನು ಹೇಗೆ ಅಳವಡಿಸ್ಕೊಂಡ್ರಿ ಸರ್? ಫಾರ್ಮ್ಯಾಟ್ ಇಲ್ಲ, ಹ್ಞೂ ಲೇಖನ ಬರೀಗೆ ಫಾರ್ಮ್ಯಾಟ್ ಇಲ್ಲ, ಹಾಂ ಹ್ಞೂ ಹ್ಞೂ ಸ್ಟ್ಯಾಟಿಸ್ಟಿಕ್ಸ್ ಫಾರ್ಮ್ಯಾಟ್ ಇಲ್ಲ. ಹಾಂ ಓಕೆ. ನೀವೊಂದು ಡಿಸ್ಕ್ರಿಪ್ಟಿವ್ ಟ್ಯಾಬ್ಲೆಟ್ ಆಗಿರೋದು. ಇನ್ಫ್ಯಾಕ್ಟ್ ಆನಂದಿ ದೋಸಾ ನಂದು ಹೇಳಿದ್ದಲ್ಲ, ಹ್ಞೂ ಆ ಬಿಜನ್ ಸಿಂಗ್ ಹಿಂದೂನಲ್ಲಿ ಬಂದಿತ್ತು ಅಂತ, ಹ್ಞೂ ಅವ್ರು ಕಾಂಪ್ಲಿಮೆಂಟ್ ಕೊಟ್ಟರು. ಏನು ಕಾಂಪ್ಲಿಮೆಂಟ್ ಅಂದರೆ, ಯು ಆರ್ ದ ಫಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ದ ಕಂಟ್ರಿ ಟು ರೈಟ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಓಹೋ. ಏನು ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ, ಇವಾಗ ಒಂದು ದಿವಸ ಆಗುತ್ತೆ ಕಡೆ ಮೊನ್ನೆ ಹೇಳಿದ್ದಲ್ಲ, ಸೌತ್ ಆಫ್ರಿಕಾ ದ ಥರ್ಡ್ ಟೀಮ್ ಟು ವಿನ್, ಹ್ಞೂ ಹ್ಞೂ 3 times ವಿನ್ನಿಂಗ್, ಚೇಸಿಂಗ್ 350 runs ಅಂತ. ಹ್ಞೂ ಅದು ಸಿಂಪಲಾಗಿ ಬರಬಾರ್ದು. ಸೌತ್ ಆಫ್ರಿಕಾ ಬಿಕೇಮ್ ದ ಥರ್ಡ್ ಟೀಮ್ ಇನ್ ದ ಒನ್ ಡೇ ಇಂಟರ್ನ್ಯಾಷನಲ್ ಟು ವಿನ್, ಟು ಚೇಸ್ 350 runs ಆನ್ 3 occasions. ದ ಅದರ್ಸ್ ಆರ್ ಇಂಗ್ಲೆಂಡ್ ಆ್ಯಂಡ್ ಇಂಡಿಯಾ. ದಟ್ ಈಸ್ ಡಿಸ್ಕ್ರಿಪ್ಟಿವ್. ಹ್ಞೂ ಟ್ಯಾಬ್ಲೆಟ್ ಹಾಕಿದರೆ ಇಂಗ್ಲೆಂಡ್ ಒಂದು ಸತಿ ಎಷ್ಟು ಹೊಡೆದಿದ್ದಾರೆ, ಇಂಗ್ಲೆಂಡ್ 3, ಆ 3 ಬರಬೇಕು, ಇಂಡಿಯಾ 3, ಅದು 3 ಬರಬೇಕು, ಸೌತ್ ಆಫ್ರಿಕಾ ಅದು 3 ಬರಬೇಕು. ಅದು ಟ್ಯಾಬ್ಲರು. ಹ್ಞೂ ಡಿಸ್ಕ್ರಿಪ್ಟಿವ್ ವರ್ಡ್ಸಲ್ಲಿ ಬರೆಯೋದು ಅಷ್ಟೇ. ಓಕೆ ಸರ್, ಆಮೇಲೆ ನಿಮ್ಮ ಇನ್ನೊಂದಷ್ಟು ಜವಾಬ್ದಾರಿಗಳಲ್ಲಿ ಅಂತ ಹೇಳಿದ್ರೆ ಹಲವು ಸಂಸ್ಥೆಗಳ ಜೊತೆಯ ಒಡನಾಟ, ಅದರಲ್ಲಿ ಮುಖ್ಯವಾಗಿ KSCA, ಅದರ ಜೊತೆಗೆ ನಿಮ್ಮ ಒಡನಾಟ, ಸದಸ್ಯರಾಗಿ ನೀವಿದ್ದು ಕಾರ್ಯವನ್ನು ನಿರ್ವಹಿಸಿದ ಪರಿ. KSCA ಅಂದರೆ ಹಾಂ ಒಂದು ಕಾಲದಲ್ಲಿ 3 ಹೊತ್ತು KSCA ಇದೆ. KSCA ಬಿಟ್ಟರೆ ಏನೂ ಇಲ್ಲ. ಇನ್ಫ್ಯಾಕ್ಟ್ KSCAಗೆ ನನ್ನ ಸರ್ವಿಸ್ ಎಷ್ಟಿದೆ ನಾನು ಜಬ ಕೊಚ್ಕೊಳ್ತಾ ಇಲ್ಲ. ಫಸ್ಟ್ ಟೆಸ್ಟ್ ಮ್ಯಾಚ್ ಆದಾಗ 2 ಕೂಲಿ ಟೇಬಲ್ ಎತ್ತು ಇಟ್ಟಿದ್ದೀವಿ, ನಾನು ನನ್ನ ತಮ್ಮ, ಆಮೇಲೆ ಅಂಪೈರಿಂಗು, ಆಮೇಲೆ ಸ್ಕೋರಿಂಗು. ಇನ್ಫ್ಯಾಕ್ಟ್ ಒಂದು ಇದರಲ್ಲಿ ಕಪ್ ಮ್ಯಾಚು, ಅಕ್ಟೋಬರ್ ಬಿಸಿಲು, ನನಗೆ ಕವರ್ ಶೇಡ್ ಇರಲಿಲ್ಲ. ಬಿಸಿಲು ಅಂದರೆ ಬಿಸಿಲು. ಚಿನ್ನಸ್ವಾಮಿ ವಾಸ್ ವೆರಿಡ್ ಅಬೌಟ್, ಸತ್ಯಜಿ ಹೇಳಿ ಸತ್ಯಜ್, ಚಿನ್ನಸ್ವಾಮಿ ಭಾಳ ವರಿ ಮಾಡ್ಕೊಂಡು ಅಂದಮೇಲೆ, ಅಯ್ಯೋ ಪಾಪ ಹುಡುಗ ಬಿಸಿಲಲ್ಲಿ ಕೂತಿದ್ದಾನೆ, ತುಂಬ ಬಿಸಿಲು ಅಂತ ಅಲ್ವತ್ಕೊಂಡ್ರಂತೆ. ಆಮೇಲೆ ಲಂಚ್ ಟೈಮಲ್ಲಿ ಶೇಡ್ ಕೊಟ್ಟರು ನನಗೆ. ಸರ್, ಅಂದರೆ ಆ ಪ್ರಾಸೆಸ್ ಇದೆಯಲ್ಲ ಸರ್, ಕ್ರಿಕೆಟ್ ಸ್ಕೋರರ್ ಆಗಿ ಒಂದು ಮ್ಯಾಚಲ್ಲಿ ಕೂತ್ಕೊಂಡಾಗ ಲಾಂಗ್ ಟೈಮ್ ಅಂದರೆ ಕಂಟಿನ್ಯೂಸ್ ಆಗಿ ತುಂಬ ಕಾನ್ಸಂಟ್ರೇಟ್ ಮಾಡಿ, ಫೋಕಸ್ ಮಾಡಿ ಆ ಕ್ರಿಕೆಟ್ ನೋಡಬೇಕಾದಂಥ ಒಂದು ಇರುತ್ತೆ. ಸೊ ಈಗ ಬಹುಶಃ ಆ ಕಾರಣಕ್ಕೆ ನೀವು ಅದನ್ನು ನಿಲ್ಲಿಸಿದ್ದೀರಿ, ಹೇಗೆ ಸರ್? ಇಲ್ಲ, ಆಗಲ್ಲ, ವಯಸ್ಸಾಯಿತು, ಆಗಲ್ಲ. ವಯಸ್ಸು ಮಾಡೋಕ್ಕಾಗಲ್ಲ. ಕಣ್ಣು ಬೇರೆ ಒಂದು ಮಂಜು ಬರ್ತಾ ಇದೆ, ಆಪ್ರೇಷನ್ ಮಾಡ್ಕೋಬೇಕು, ತುಂಬ ಕಷ್ಟ ಆಗುತ್ತೆ ಸರ್. ಇನ್ನೊಂದು ಹೇಳ್ತೀನಿ, ಹೇಳಿ ಸರ್. ನಾನು ಎಷ್ಟು ಆಕ್ಯುರೇಟ್ ಆಗಿದ್ದೆ ಅಂತ ನನ್ನ ಕಾಲಕ್ಕೆ, ನಮ್ಮ RV ಕಾಲೇಜು ಸಬ್ ಮೆಟ್ರೋ ಲೀಗಲ್ಲಿ ಒಂದು ಮ್ಯಾಚು, ಇಬ್ಬರು ಸ್ಕೋರ್ ಇರ್ತಾರೆ, ಆ ಟೀಮ್ನವರೊಬ್ಬ, ನಮ್ಮ ಟೀಮ್ನವರೊಬ್ಬ. ನಂದು ಕರೆಕ್ಟಾಗಿತ್ತು, ನಾವು ಗೆದ್ವಿ ಅಂತ ಘೋಷಿಸ್ಬಿಟ್ರು. ಮ್ಯಾಚು ಕಂಟೆಸ್ಟ್ ಕೊಟ್ಟೋಯ್ತು. KSCAಗೆ ಇಬ್ಬರು ಟೀಮ್ನು ಸ್ಕೋರ್ ಬುಕ್ ಸಬ್ಮಿಟ್ ಮಾಡಿಬಿಟ್ರಿ. ಕವನ ಅಂತ ಹೇಳಿದ್ರೆ ಅವ್ರ ಅಡ್ಜುಡಿಕೇಟ್ರು, ಅವರು ಅಡ್ಜುಡಿಕೇಟ್ ಮಾಡಿ ನಮ್ಮ ಮ್ಯಾಚ್ ಕೊಟ್ಟರು. RBC ಗೆದ್ದಿದೆ ಅಂತ ಹೇಳಿದರು. ಆಮೇಲೆ ಕೇಳಿದೆ, ಅದೇ ಹೇಳಿದ್ರೆ ಇಟ್ಸ್ ವೆರಿ ಸಿಂಪಲ್. ಓಕೆ, ಬ್ಯಾಟ್ಸ್ಮನ್ ಎಷ್ಟು ಫೋರ್ ಹೊಡಿರ್ತಾನೆ ಅಷ್ಟೇ ಫೋರು ಬೌಲರ್ಗಳ ಹೆಸರು ಬರಬೇಕು. ಹೌದು, ನಿಮ್ದು ಕರೆಕ್ಟ್ ಆಗಿತ್ತು, ಅದು ಒಂದು ಎಕ್ಸ್ಟ್ರಾ ಇತ್ತು ಅಂದರು. ಅಷ್ಟು ಆಕ್ಯುರೇಟ್ ಆಗಿದ್ವಿ ಅಂತ. ಓಕೆ ಓಕೆ
ಸರ್, ಇನ್ನೊಂದು ನಿಮ್ಮ ವಿಚಾರದಲ್ಲಿನ ಒಂದು ರೀತಿಯ ದಾಖಲಾತಿ ಅಂತ ಹೇಳಿದ್ರೆ, ನಾಗ್ಪುರದಲ್ಲಿ ನಡೆದಂಥ BCCI ವತಿಯಿಂದ ಆದಂಥ ಮೊದಲ ಸ್ಟ್ಯಾಟಿಸ್ಟಿಕ್ಸ್ ಕಾನ್ಫರೆನ್ಸ್ ಸೆಮಿನಾರ್ ಆಗಿದ್ದಲ್ಲ ಸರ್, ಅಲ್ಲಿ ಭಾಗವಹಿಸಿದಂಥ ಅಥವಾ ಅದಕ್ಕೆ ಆಹ್ವಾನ ಬಂದಾಗ ನಿಮಗೆ ಹೆಂಗಿತ್ತು ಸರ್? ಖುಷಿ ಆಯಿತು. ಬ್ರಿಜೇಶ್ ಪಟೇಲ್ ಕಳಿಸಿದ್ರು, ನಾನು ಪೇಪರ್ ಪ್ರಿಪೇರ್ ಮಾಡಿದೆ. ಆ ಪೇಪರ್ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಅಂದರೆ, ಪಾರ್ಟಿಸಿಪೆಂಟ್ ಎಲ್ಲ ಇವರಿಂದ ಕೇಳಿದ್ರೆ ಇವರೊಬ್ಬರೇ ಚೆನ್ನಾಗಿ ಪಾಠ ಹೇಳಿದ್ರು ಅಂತ ಹೇಳಿದರು. ಓಕೆ ಸರ್, ಹಾಗಿದ್ರೆ ಇವಾಗ ಯಾರಾದರೂ ನಾನು ಒಬ್ಬ ಸ್ಕೋರರ್ ಆಗಬೇಕು ಅಥವಾ ಅಂಕಿಅಂಶಗಳ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಪಾಠ ತೊಗೋಬೋದು ಸರ್? ಅಂದರೆ ಅಂಥದ್ದೇನಾದರೂ ಆಲೋಚನೆ ಮಾಡಿದ್ದೀರಾ ಸರ್? ನಾನು ಮಾಡಿಲ್ಲ, ಮಾಡಬೇಕು ಅಂತಿದೆ. ಸ್ಟ್ಯಾಟಿಸ್ಟಿಕ್ಸ್ ಶಿಕ್ಷಣ ಮಾಡ್ಬೋದು ಸರ್. ಅಂದರೆ ಪ್ರೊಫೆಷ್ನಲಿ ಈಗ ಯಾರಿಗೆ ಕ್ರಿಕೆಟ್ ಸ್ಕೋರರ್ ಆಗಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ಏನಾದರೂ ಇನ್ಸ್ಟಿಟ್ಯೂಟಲ್ಲಿ ಟ್ರೈನಿಂಗ್ ಆ ರೀತಿ ಇದೆಯಾ ಸರ್? ಅಂದರೆ ಒಂದು ಆಯ್ಕೆ BCCI ಮಾಡ್ತಾರಲ್ಲ, KSC ಕಂಡಕ್ಟ್ ಮಾಡ್ತಾರಲ್ಲ ಸ್ಕೋರರ್ಸ್, ಯಾವ ರೀತಿ ಇರುತ್ತೆ ಸರ್ ಇದು ಎಕ್ಸಾಮಿನೇಷನ್? ಅಲ್ಲ, ಅಂದರೆ ಸೀದಾ ಪರೀಕ್ಷೆನೇ ಕೊಡಬೇಕಾ ಅಥವಾ ಟ್ರೈನಿಂಗ್ ಅನ್ನುವಂಥ ತರಬೇತಿ ತರಬೇತಿಯಿಂದಲೇ ಬಂದಿತ್ತು. ಅಂದ್ರೆ ಎಷ್ಟು ದಿನದ ಕೋರ್ಸ್ ಇರುತ್ತೆ ಸರ್ ಇದು? ಯಾವ ರೀತಿ? ಎಷ್ಟು? ನಮಗೆಲ್ಲ 15 ದಿನದ ಕೋರ್ಸ್ ಇತ್ತು. ಇವಾಗ KSC ಬೋರ್ಡ್ ಕಂಡಕ್ಟ್ ಮಾಡ್ತೀವಿ. ಅಂದ್ರೆ ಒಂದು ಆಯ್ಕೆ ಪ್ರೊಸೆಸ್ ಹೇಗಿರುತ್ತೆ ಸರ್? ಅಂದ್ರೆ ಕ್ರಿಕೆಟ್ ಸ್ಕೋರರ್ ಆಗಬೇಕು ಅಂತಂದಾಗ ಸ್ಕೋರರ್ ಆಗಬೇಕಂದ್ರೆ ದೇರ್ ಆರ್ 3 to 4 ಆನ್ಲೈನ್ ಸ್ಕೋರಿಂಗ್ ಒಂದಿದೆ, ನಮ್ಮದು ಟ್ರೆಡಿಷನಲ್ ಮೆಥಡ್ ಇದೆ, ಎರಡೂ ಹೇಳ್ಕೊಡ್ತಾರೆ. ಓಕೆ, ಎರಡೂ ಕೊಡ್ತಾರೆ. ಓಕೆ. ಇನ್ನು ಸರ್, ವಿಶೇಷವಾಗಿ BCCI ನಿಮ್ಮನ್ನು ಅಫಿಷಿಯಲ್ ಆಗಿ ಅವರ ವೆಬ್ಸೈಟಿಗೋಸ್ಕರ ನಿಮ್ಮನ್ನು ಅಂಕಿಅಂಶ ತಜ್ಞರಾಗಿ ನಿಮ್ಮನ್ನು ಜೊತೆಲಿ ಇರಿಸ್ಕೊಳತ್ತಲ್ಲ ಸರ್, ಅತ್ಯಂತ ವಿರಳವಾದದ್ದು ಈ ಅವಕಾಶಗಳು. ಹೆಂಗೆ ಅನ್ನಿಸ್ತು ಸರ್? ಅದು ಖುಷಿ ಆಯಿತು ಸರ್. ಒಟ್ಟಾರೆ ಅಂದರೆ ಈ ಕ್ರಿಕೆಟ್ ಆಟದ ನೋಡುವ ದೃಷ್ಟಿಕೋನವನ್ನು ಬದಲಿಸ್ಬೋದು ಅಂತ ಈ ಸಂಚಿಕೆ ಹೇಳ್ತಾ ಇದೆ ಸರ್. ಬಿಕಾಸ್ ಯಾಕೆಂದರೆ ಒಬ್ಬ ಕ್ರಿಕೆಟಿನ ಸ್ಕೋರ್ ಹೇಳುವಂಥ ವ್ಯಕ್ತಿಯ ವ್ಯಕ್ತಿತ್ವ, ಅದರ ಜೊತೆಗೆ ಅದರ ಅಂಕಿ ಅಂಶಗಳನ್ನು ತಿಳಿಸೋ ರೀತಿ ಇರ್ಬೋದು, ಆ ಆ್ಯಕ್ಯುರಸಿ ಇರ್ಬೋದು, ಅದೆಲ್ಲನೂ ನೋಡಿದಾಗ ಹೌದಪ್ಪ, ನಾವು ಗೋಪಾಲ್ ಕೃಷ್ಣ ಅವ್ರ ಥರ ಆಗಬಹುದು ಅನ್ನುವಂಥ ಇನ್ಸ್ಪಿರೇಷನ್ ಖಂಡಿತ ಈ ಎಪಿಸೋಡ್ನಲ್ಲಿ ಇದೆ ಸರ್. ಅಂದರೆ ಅಂಥ ಆಸಕ್ತಿದಾಯಕ ಆಗಿರುವಂಥ ಪರ್ಸ್ನಾಲಿಟಿಗಳಿಗೆ ನೀವೇನು ಹೇಳ್ತೀರಿ ಸರ್? ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ, ಈ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಕಂಪ್ಯೂಟರ್ ಕೊಟ್ಬಿಡುತ್ತೆ. ಎಷ್ಟು ಕೆಟ್ಟದಾಗ ಕೊಡೋದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಜಸ್ಟ್ ಒಂದು ಎಕ್ಸಾಂಪಲ್, ಎಷ್ಟು ಕೆಟ್ಟದಾಗ ಕೊಡ್ತಾನೆ ಅಂದರೆ, ರಿಷಬ್ ಪಂತ್ ಕ್ರಿಯೇಟ್ಸ್ ಎ ವರ್ಲ್ಡ್ ರೆಕಾರ್ಡ್ ಅಂತ ಕ್ಯಾಪ್ಷನು. ನರೇಶನಲ್ಲಿ ರಿಷಬ್ ಪಂತ್ ವೆಂಟ್ ಪಾಸ್ಟ್ ವೀರೇಂದ್ರ ಸೆಹ್ವಾಗ್ ಇನ್ ಸ್ಕೋರಿಂಗ್ ಸಿಕ್ಸಸ್ ಫಾರ್ ಇಂಡಿಯಾ. 90 ಅಂತ 92 ಆಯ್ತಂತೆ, ಅದು ವರ್ಲ್ಡ್ ರೆಕಾರ್ಡ್ ಅಂತ. ನಾನು ಚೆಕ್ ಮಾಡಿದ್ರೆ ವರ್ಲ್ಡ್ ರೆಕಾರ್ಡ್ ಸ್ಟೋಕ್ಸ್ 136, 130ರಲ್ಲಿ 92ರಲ್ಲಿ ಈ ಥರ ಅಂಕಿಅಂಶ ಇರುತ್ತೆ. ತುಂಬ ಇದೆಲ್ಲ ಡೆಡಿಕೇಶನ್ನು, ಡಿವೋಷನ್ ಇದ್ದರೆ ಮಾತ್ರ ಮಾಡೋರು ಹೊರತು ನಾನು ಮಾಡ್ತೀನಿ ಅಂದರೆ ಈ ಥರ ಆಗುತ್ತೆ ಅಷ್ಟೇ ಸರ್. ಅಂದರೆ ಈ ತಂತ್ರಜ್ಞಾನ ಅನ್ನೋದಾಗ್ಲಿ, ಡಿಜಿಟಲೀಕರಣ ಅನ್ನೋದಾಗ್ಲಿ, ಇದರ ಪರಿಣಾಮ ಈ ರೀತಿ ಬೀರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಸರ್? ಅಂದರೆ ಹೇಗೆ? ಭಾಳ ತಪ್ಪ ಬೀಳ್ತಾ ಇದೆ, ಅಕ್ಯುರೇಟಾಗಿ ಬರ್ತಾ ಇಲ್ಲ ಯಾವ ಸ್ಟ್ಯಾಟಿಸ್ಟಿಕ್ಸ್. ಅಂದರೆ ಒಂದು ಡಿಜಿಟಲ್ ಮಾಡೋದಕ್ಕಿಂತಲೂ ಬೆಟರ್ ಅಂದರೆ ಫಿಸಿಕಲ್ ಆಗಿ ಒಂದು ಮ್ಯಾನ್ಯಲ್ ಆಗಿ ಮಾಡೋ ಒಂದು ದಾಖಲೆಗಳೇನಿದೆ ಅದು ಸ್ಟ್ಯಾಟಿಸ್ಟಿಕ್ಸ್ ಶುಡ್ ಬಿ ಡಿವೋಟೆಡ್ ಟು ಇಟ್. ಶುಡ್ ನೋ ವೇರ್ ದ ಸ್ಟ್ಯಾಟಿಸ್ಟಿಕ್ಸ್ ಲೈ. ಫಾರ್ ಎಕ್ಸಾಂಪಲ್ ನಾನು ಹೇಳಿರಲ್ಲ, ವರ್ಲ್ಡ್ ರೆಕಾರ್ಡ್ ಯಾವಾಗ ಆಗುತ್ತೆ, ಶುಡ್ ಬಿ ಓನ್ಲಿ 1 ನಾಟ್ 2. ಹೌದು, ಅವನು ಹುಡುಕ್ಬೇಕು ಅವನು ವರ್ಲ್ಡ್ ರೆಕಾರ್ಡ್. ಅದು ಸ್ಟ್ಯಾಟಿಸ್ಟಿಕ್ಸ್ ಎಬಿಲಿಟಿ ಇದೆ ಸರ್. ಆಕಾಶವಾಣಿ ನಿಮಗೆ ಹೊಸದಲ್ಲ, ನಮ್ಮ ದೂರದರ್ಶನ ಹೊಸದಲ್ಲ. ಸೊ ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಮತ್ತೆ ಅಂದರೆ ನಿಮ್ಮ ಆ ಜರ್ನಿ, ಒಬ್ಬ ಕ್ರಿಕೆಟ್ ಸ್ಕೋರರ್ ಆಗಿ, ಅಂಕಿಅಂಶ ತಜ್ಞರಾಗಿ ನಿಮ್ಮ ಜರ್ನಿಯನ್ನು ನೆನಪಿಸ್ಕೊಳ್ಳುವಂಥ ಒಂದು ಅವಕಾಶವಾಗಿ ಈ ಕಾರ್ಯಕ್ರಮದಲ್ಲಿ ಜೊತೆಲಿ ಇದ್ರಲ್ಲ ಸರ್, ಹೇಗೆ ಅನ್ನಿಸ್ತಾ ಇದೆ ಸರ್? ತುಂಬ ಚೆನ್ನಾಗಿತ್ತು. ಇನ್ನೊಂದು ಹೇಳಬೇಕು ಅನ್ನತ್ತೆ, ನಾನು ಅಂಕಿಅಂಶ ಸ್ಟಾರ್ಟ್ ಮಾಡಿದ್ದು ರಘುನಾಥ್ ಅಂತ ನನ್ನ ಕ್ಲಾಸ್ಮೇಟು. ಒಂದಿನ ನಾನು ಒಂದು ಫ್ರೈಡೇ ಈವ್ನಿಂಗ್ ನನ್ನ ಬ್ಯಾಟ್ KSC ಒಂದು ಬ್ಯಾಟ್ ಕೊಡೋರು ನಮಗೆ. ಆ ಬ್ಯಾಟ್ ಇಟ್ಕೊಂಡೆಲ್ಲ ಹೋಗಬೇಕು ಸ್ಟೇಡಿಯಮ್ಗೆ. ಆ ಥರ ಹೋಗುವಾಗ ರಘುನಾಥ್ ಆ್ಯಂಡ್ ಪ್ರಸನ್ನ ಶಿವರಾವ್ ಅಂತ ಇಬ್ಬರು ರಂಜಿ ಟ್ರೋಫಿ ಕ್ರಿಕೆಟರ್ಸು ಪ್ರಾಕ್ಟೀಸ್ ಬಿಟ್ಟು ಮನೆ ಹೋಗ್ತಾಯಿದ್ರು. ರಘುನಾಥ್ ಕೇಳ್ದ, ನಾನು ಎಷ್ಟೊಂದು ನೋಡಿದ್ದಿಲ್ಲಮ್ಮ ರಂಜಿ ಟ್ರೋಫಿದಲ್ಲಿ ಅಂತ. ಇಲ್ಲಮ್ಮ, ನಂಗೆ ಗೊತ್ತಿಲ್ಲ, ನಾನು ಬರೀ ಸ್ಕೋರಿಂಗ್ ಮಾಡ್ತೀನಿ ಅಂತಂದೆ. ಇಟ್ಕೊಳ್ಳೋ ಮುಂದೆ ಅನುಕೂಲ ಆಗುತ್ತೆ ಅಂತ ಅರ್ಜ್ ಮಾಡ್ರ. ಇಟ್ ಫೋರ್ಸ್ ಮೀ ಟು ಟೇಕ್ ಇಟ್.
ಆಮೇಲೆ ನಾನೇನು ಮಾಡಿದೆ, ಚಂದ್ರಶೇಖರ್ ನಮ್ಮ ಮನೆ ಹತ್ರನೇ ಇದ್ದರು, ನಮ್ಮ ಮನೆ ಹಿಂಭಾಗದಲ್ಲೇ ಇದ್ದರು, ಈಗಲೂ ಅಲ್ಲೇ ಇದ್ದಾರೆ. ಅವ್ರ ತಂದೆ ಅವರು ಇಂಡಿಯನ್ ಕ್ರಿಕೆಟ್ ಅಂತ ಒಂದು ಜರ್ನಲ್ಲು, ಇಂಡಿಯನ್ ಕ್ರಿಕೆಟ್ ಅಂತ ಬರೋದು, ಹಿಂದೂ ಪಬ್ಲಿಕೇಶನ್ನು. ಅದನ್ನು ಕೇಳಿಸ್ಕೊಂಡು ಬರೋರು. ಅದು ಏನು 3 ಪುಸ್ತಕ ಕೊಡೋರು. ಅವರು ಲಾಂಗ್ ಬುಕ್ಸ್ ಬರೋ ಗೋಪಾಲಕೃಷ್ಣ 1968, 1969, 1970 ಮೂರು ಕೊಡೋರು. ಲೈಬ್ರರಿ ಆ 3 ಕೊಟ್ಬಿಟ್ಟು ಇನ್ನೊಂದು 3 ತೊಗೊಂಬಂದು ಆ ಥರ ಬಿಲ್ಡಪ್ ಮಾಡಿ ಸ್ಟಾಟಿಸ್ಟಿಕ್ಸ್. ಹೆಂಗನ್ನಿಸ್ತು ಸರ್ ಕಾರ್ಯಕ್ರಮಕ್ಕೆ ಬಂದು? ತುಂಬ ಖುಷಿ ಆಯ್ತು ಸರ್. ಪ್ರೆಸ್ಸಲ್ಲಿ ನಿಮ್ಮಂಥ ದಿಗ್ಗಜರು ಮಾತಾಡಿದಾಗ ಅಯ್ಯೋ ಸರ್, ನಿಮ್ಮಂಥ ದಿಗ್ಗಜರನ್ನ ಕೂರಿಸಿ ಮಾತಾಡಿಸೋ ಅವಕಾಶ ಇದೆಯಲ್ಲ, ಅದು ನಾವು ಇಡೀ ನಮ್ಮ ಚಂದನ ವಾಹಿನಿಯ ಟೀಮಿಗೆ ಥ್ಯಾಂಕ್ಸ್ ಹೇಳಬೇಕು. ಪ್ಲಸ್ ನಿಮ್ಮಂಥವ್ರು ಒಪ್ಪಿ ಕಾರ್ಯಕ್ರಮಕ್ಕೆ ಬರ್ತಿರಲ್ಲ ಸರ್, ಅದು ನಮಗೆ ಭಾಳ ಖುಷಿ ಅನಿಸುತ್ತೆ. ನಮಗೆ ಎವ್ರಿ ಡೇ ಇಟ್ ಈಸ್ ಎ ಲರ್ನಿಂಗ್ ಪ್ರೋಸೆಸ್ ಸರ್. ಸೊ ನೋಡೋರಿಗೂ ಕೂಡ ತುಂಬ ಕುತೂಹಲ ಇರುವಂಥ ವಿಚಾರಗಳು, ಇಂಥದಕ್ಕೆ ಆಸಕ್ತಿ ತುಂಬ ಜಾಸ್ತಿ ಆಗುತ್ತೆ. ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ, ಅದೇ ಅಂಕಿಅಂಶ ತಜ್ಞ ಅಂಕಿಅಂಶ ಇಸ್ ವೆರಿ ಈಸಿ. ಪ್ರೊಡಕ್ಟ್ ಫಾಲೋ ಮಾಡಬೇಕು. ಏನು ಫಾಲೋ ಮಾಡಬೇಕು? ಡೆಡಿಕೇಶನ್, ಡಿವೋಷನ್, ಡಿಟರ್ಮಿನೇಷನ್ 3 ಇರಬೇಕು. ಆ 3 ಇದ್ದರೆ ಮಾತ್ರ ಸಾಧ್ಯ ಅಂತ ನನ್ನ ಅನಿಸಿಕೆ ಅಷ್ಟೇ. ಖಂಡಿತ ಸರ್. ಯಂಗ್ಸ್ಟರ್ಸ್ ಕ್ಯಾನ್ ಟಾಕ್ ಟು ಮಿ ಎನಿ ಟೈಮ್. ನನ್ನ ನಂಬರ್ ಇದೆ, ಓಕೆ, ನನ್ನ ಇಮೇಲ್ ಇದೆ. ಓಕೆ, ನಂಬರು 9341073994, 9341073994. ಇಮೇಲು hr.gopal@gmail.com. They can mail me or contact me anytime. I'm always ready to help them. ನಿಮ್ಮ ವೆಬ್ಸೈಟು ಹೇಳ್ಬಿಡಿ ಸರ್. ವೆಬ್ಸೈಟು hrgcrickstats.com ಅಂತ. ಓಕೆ, hrgcrickstats.com ಅಂತ. ಇದನ್ನು ನನ್ನ 2ನೇ ಮಗ ಡೆವಲಪ್ ಮಾಡ್ದ. ಯಾವುದೋ ಒಂದು ವರ್ಲ್ಡ್ ಕಪ್ಪಲ್ಲಿ we are offering small bandwidth. 9 lakhs ಹಿಟ್ಸ್ ಬಂದ್ಬಿಡ್ತು ಸರ್. 9 lakhs ಹಿಟ್ಸ್ ಬಂತು. ಅಷ್ಟು ಪಾಪ್ಯುಲರ್ ಆಗಿತ್ತು ಸೈಟು. ಸೈಟ್ ಕ್ರ್ಯಾಶ್ ಆಗೋಯ್ತು. ಓಕೆ, ಇದೆಲ್ಲ ಟ್ರಾನ್ಸ್ಫರ್ ಮಾಡಿ ಇನ್ನೊಂದು hrgcrickstats.com ಅಂತ ಫುಲ್ ಬ್ಯಾಂಡ್ವಿಡ್ತ್, ವೇವ್ ಲೆಂತ್ ಇಟ್ಟು ಫುಲ್ ಬ್ಯಾಂಡ್ವಿಡ್ತ್ ಇಟ್ಟು ಅಪ್ಡೇಟ್ ಮಾಡ್ತಾರೆ. ಏನೂ ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್. ಓಕೆ. ಹೌದು ಸರ್, ನಿಜ. ಇವತ್ತು ಗೋಪಾಲಕೃಷ್ಣ ಅವರ ದೃಷ್ಟಿಯಲ್ಲಿ ಕ್ರಿಕೆಟ್ ಅಂತ ನೋಡಿದಾಗ ಕ್ರಿಕೆಟ್ನ ದೃಷ್ಟಿಕೋನವೇ ಬದಲಾಯಿತು. ಅಲ್ಲಿ ಎಷ್ಟು ಲೆಕ್ಕಾಚಾರ ಇದೆ, ದಾಖಲೆಗಳಿದೆ, ಅಭಿಮಾನ ಇದೆ, ಪ್ರೀತಿ ಇದೆ. ಕ್ರಿಕೆಟ್ ನೋಡುವಂಥ ಕ್ರಿಕೆಟ್ ಪ್ರೇಮಿಗಳಿಗೆ ಇವತ್ತು ಹೊಸ ವಿಚಾರವನ್ನ ತಾವು ತಿಳಿಸ್ಕೊಟ್ಟಿದ್ದೀರಿ ಸರ್. ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಇಡೀ ಚಂದನ ವಾಹಿನಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಕ್ರಿಕೆಟ್ ಅಂದಾಕ್ಷಣ ಪ್ರೀತಿ ಹುಮ್ಮಸ್ಸಿನಿಂದ ನಾವು ನೋಡಿ ಖುಷಿ ಪಡೋದು ಒಂದು ಪರಿಯಾದರೆ, ಇಲ್ಲ ರೀ ಅದನ್ನು ನೋಡೋಕ್ಕೆ ಇನ್ನೊಂದು ದೃಷ್ಟಿಕೋನ ಇದೆ ಅಂತ ಹೇಳಿ ಬಹುಶಃ ಈ ಸಂಚಿಕೆ ನಿಮಗೆ ತುಂಬ ಮಾಹಿತಿ ಕೊಟ್ಟಿದೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗಾಗಿ ಕ್ರಿಕೆಟ್ ಮೇಲೆ ಇರುವಂಥ ಪ್ರೀತಿ ಭಕ್ತಿ ಇಮ್ಮಡಿಯಲ್ಲ 100 ಮಡಿಯಾಗಲಿ ಅನ್ನುವಂಥ ಆಶಯದ ಜೊತೆಗೆ ಮತ್ತೊಂದು ವಿಶೇಷ ಸಂಚಿಕೆಯ ಜೊತೆಗೆ ಮುಂದಿನ ಸಲ ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ಚಂದನ ನೋಡ್ತಾ ಇರಿ. ನಮಸ್ಕಾರ.